ನಾನು 10ನೇ ತರಗತಿಯ ಬೋರ್ಡ್ ಎಕ್ಸಾಮನ್ನು ಪಾಸ್ ಮಾಡಿದ ನಮ್ಮ ಹಳ್ಳಿಯ ಏಕೈಕ ಮೊದಲ ಹುಡುಗಿಯಾಗಿದ್ದೆ. ಇದರ ಮಧ್ಯದಲ್ಲಿ ನನಗೆ ಮದುವೆ ಸಂಬಂಧ ಕೂಡಿ ಬಂತು. ನನಗೆ ಮೊದಲು ಎಲ್ಲವನ್ನೂ ತಿಳಿ ಹೇಳಲಾಯಿತು. ನೀನು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳಬಾರದು, ಸೋಫಾದಲ್ಲಿ ಕುಳಿತುಕೊಳ್ಳಬಾರದು, ಟಿವಿ ನೋಡಬಾರದು, ನೀನು ನಗಬಾರದು. ಹೀಗೆ ನನಗಾಗಿ ಅನೇಕ ರೂಲ್ಸ್ಗಳಿದ್ದವು. ಹಣೆಯ ಮೇಲೆ ಹೊಡೆದ ಗಾಯದ ಕಲೆ ಇದೆ. ನನ್ನ ಹಿಂಬದಿ ಬರೆ ಇಟ್ಟು ಸುಟ್ಟ ಗಾಯದ ಕಲೆ ಇದೆ. ನನ್ನ ಕೈ ಭಾಗವನ್ನು ಸೀಳಿದ ಗುರುತಿದೆ. ಅಂದೇ ನನಗೆ ಅರ್ಥವಾಯಿತು, ನನ್ನನ್ನು ಯಾರೂ ರಕ್ಷಣೆ ಮಾಡಲು ಬರುವುದಿಲ್ಲ. ನಾನು ಆಗ ಯೋಚಿಸಿದೆ, ಇದು ತುಂಬ ಹೆಚ್ಚಾಯಿತು. ಇಲ್ಲಿಗೆ ನನ್ನ ಜೀವನವನ್ನು ಮುಗಿಸಿಬಿಡೋಣ ಎಂದು ಯೋಚಿಸಿದೆ. ಸೀರೆಯನ್ನು ಪಂಕಕ್ಕೆ ಕಟ್ಟಿದ್ದೆ. ನನ್ನ ಕುತ್ತಿಗೆಗೆ ಉರುಳನ್ನು ಇನ್ನೇನು ಹಾಕಿಕೊಳ್ಳಬೇಕು ಎನ್ನುವಷ್ಟರಲ್ಲಿ, ನಮಸ್ತೆ, ನನ್ನ ಹೆಸರು ಶ್ವೇತಾ. ಇದು ನನ್ನ ನಿಜವಾದ ಕತೆ. ಹಾಗಂತ ನಾನು ನನ್ನ ದುಃಖವನ್ನು ನಿಮ್ಮ ಮುಂದೆ ತೋಡಿಕೊಳ್ಳಲು ಬಂದಿಲ್ಲ. ನನಗೆ ಬಂದ ಪರಿಸ್ಥಿತಿ ಯಾವ ಮಗಳಿಗೂ ಬರುವುದು ಬೇಡ ಎಂದು ನಾನು ನಿಮ್ಮ ಮುಂದೆ ನನ್ನ ಕಥೆಯನ್ನು ಹೇಳುತ್ತಿದ್ದೇನೆ. ಸದ್ಯ ನಾನು IAS ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನೊಂದು ಆದಿವಾಸಿ ಪರಿವಾರದಲ್ಲಿ ಹುಟ್ಟಿದ ಹೆಣ್ಣು ಮಗಳು. ನಾನು ನಮ್ಮ ಪರಿವಾರದ 3ನೇ ಮಗಳಾಗಿದ್ದೆ. ನಮ್ಮ ಆದಿವಾಸಿ ಸಮಾಜ ಹಿಂದುಳಿದ ಸಮಾಜವಾಗಿತ್ತು. ನಮ್ಮದೊಂದು ಚಿಕ್ಕ ಹಳ್ಳಿ. TV ಇರಲಿಲ್ಲ, ಯಾವುದೇ ಸೌಲಭ್ಯಗಳಿರಲಿಲ್ಲ. ನಮ್ಮ ಹಳ್ಳಿಯಲ್ಲಿ 10ನೇ ತರಗತಿವರೆಗೆ ಸ್ಕೂಲ್ ಇತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಗದ್ದೆ ನಾಟಿ ಮಾಡುವುದು, ಗದ್ದೆ ಕೊಯ್ಲು ಮಾಡುವುದು, ಧಾನ್ಯಗಳನ್ನು ಬೇರ್ಪಡಿಸುವುದು, ಶೇಂಗಾ ಮತ್ತು ಇತರೆ ಕಾಳುಗಳನ್ನು ತರಕಾರಿಗಳನ್ನು ಬೆಳೆಯುವುದು, ಬೀಡಿಯ ಎಲೆಗಳನ್ನು ಕೀಳುವುದು, ಗೊಬ್ಬರ ಹೊತ್ತು ಸಸಿಗಳಿಗೆ ಹಾಕುವುದು, ಸೊಪ್ಪು ಸೌದೆಗಳನ್ನು ತರುವುದು, ಇದೆಲ್ಲ ಕೆಲಸಗಳನ್ನು ಮಾಡುವ ಕುಟುಂಬವಾಗಿತ್ತು. ನಾನು ಕೂಡ ಖುಷಿಯಿಂದ ಈ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗುತ್ತಿದ್ದೆ. ನಮ್ಮ ಹಳ್ಳಿಯಲ್ಲಿ ಹೆಚ್ಚಿನ ಜನರು ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿರಲಿಲ್ಲ. ಆದರೆ ನನ್ನನ್ನು ಶಾಲೆಗೆ ಕಳಿಸಿದ್ದರಿಂದ ನಾನು ಸೌಭಾಗ್ಯಶಾಲಿಯಾಗಿದ್ದೆ. ಶಾಲೆಗೆ ಹೋಗುವುದರ ಜೊತೆಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಬೀಡಿ ಎಲೆಗಳನ್ನು ತರಲು, ಧಾನ್ಯಗಳನ್ನು ಬೇರ್ಪಡಿಸಲು, ತರಕಾರಿಯನ್ನು ಬೆಳೆಯಲು ಮನೆಯವರಿಗೆ ಸಹಾಯ ಮಾಡಬೇಕಾಗಿತ್ತು. ಇದೆಲ್ಲ ಕೆಲಸವನ್ನು ಮುಗಿಸಿ ನಾನು 10 ಗಂಟೆಗೆ ಶಾಲೆಗೆ ಹೋಗಬೇಕಾಗಿತ್ತು. ಯಾವುದೋ ಒಂದು ಮೂಲೆಯಲ್ಲಿ ನನ್ನನ್ನು ಏಕೆ ಶಾಲೆಗೆ ಕಳಿಸುತ್ತಿದ್ದಾರೆ ಎಂದರೆ, ಆದಿವಾಸಿ ಮಕ್ಕಳಿಗೆ ಶಾಲೆಯಲ್ಲಿ ಸ್ಕಾಲರ್ಶಿಪ್ ದೊರೆಯುತ್ತಿತ್ತು. ಅಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದಕ್ಕಿಂತ ಹೆಚ್ಚಾಗಿ ಅವರಿಗೆ 150-200 ರೂಪಾಯಿಗಳ ಆ ಕಾಲದ ಸ್ಕಾಲರ್ಶಿಪ್ಗಾಗಿ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿದ್ದರು. ಹಳ್ಳಿಯ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಲಾಗುತ್ತಿತ್ತು. ನಾನು 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡಿದ ನಮ್ಮ ಹಳ್ಳಿಯ ಏಕೈಕ ಹುಡುಗಿಯಾಗಿದ್ದೆ. ಇದರಿಂದ ನನ್ನ ತಂದೆಗೆ ಸ್ವಲ್ಪ ಖುಷಿಯಾಯಿತು. ಆದರೆ ತನ್ನ ಮಗಳನ್ನು ಓದಿಸಬೇಕು, ದೊಡ್ಡ ಜಾಬ್ಗೆ ಸೇರಿಸಬೇಕು ಎಂದು ತಂದೆಯವರಿಗೆ ಅಂಥ ಯಾವ ಕನಸುಗಳು ಇರಲಿಲ್ಲ. ಹಾಗಂತ ಅವರು ನೆಗೆಟಿವ್ ರೀತಿಯ ತಂದೆ ಕೂಡ ಆಗಿರಲಿಲ್ಲ. ಅವರು ನಮ್ಮ ಊರಿನಿಂದ 6-7 ಕಿಲೋಮೀಟರ್ ದೂರದ ಕಾಲೇಜಿನಲ್ಲಿ 11ನೇ ತರಗತಿಗಾಗಿ ನನ್ನ ಅಡ್ಮಿಷನ್ ಮಾಡಿಸಿದರು. ಅಲ್ಲಿಂದ ಕಾಲೇಜಿಗೆ ಹೋಗಲು ಬಸ್ ಇರುತ್ತಿತ್ತು. 2 ರೂಪಾಯಿ ಹೋಗಲು ಬರಲು ಚಾರ್ಜ್ ಆಗುತ್ತಿತ್ತು. ನಮಗೆ ಅದನ್ನು ಕೂಡ ಹೊಂದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದೇ ಬಸ್ ಇತ್ತು. ಒಮ್ಮೊಮ್ಮೆ ಆ ಬಸ್ ಕೂಡ ಬರುತ್ತಿರಲಿಲ್ಲ. ಆರಂಭದಲ್ಲಿ ನಾನು ಬಸ್ನಲ್ಲಿ ಹೋದೆ. ಕೊನೆಗೆ ನನಗೆ ಬಸ್ ಸಿಗದಿದ್ದಾಗ ನಡೆದುಕೊಂಡು ಕೂಡ ಹೋದೆ. ಆಗ ನನ್ನ ಕಾಲೇಜ್ ಇರುವ ಹಳ್ಳಿಯಲ್ಲಿ ನನ್ನ ಅಮ್ಮನಿಗೆ ಒಂದು ಚಿಕ್ಕ ಜಾಬ್ ದೊರೆಯಿತು. ಹಾಗಾಗಿ ನಾವೆಲ್ಲ ಅಲ್ಲಿಗೆ ಶಿಫ್ಟ್ ಆದೆವು. ಇದರಿಂದ ನನಗೆ ಕಾಲೇಜಿಗೆ ಹೋಗಲು ಸುಲಭವಾಯಿತು. ನಾನು 11ನೇ ತರಗತಿಗೆ ಸೈನ್ಸ್ ವಿಭಾಗದಲ್ಲಿ ಅಡ್ಮಿಷನ್ ಪಡೆದುಕೊಂಡು ಓದಲು ಶುರು ಮಾಡಿದೆ. ನನಗೆ ಒಂದು ಮಾತ್ರ ಗೊತ್ತಿತ್ತು, ಸೈನ್ಸ್ ಓದುವುದರಿಂದ ನಾವು CET ಎಕ್ಸಾಮ್ ಬರೆದು ಡಾಕ್ಟರ್ ಆಗಲು ಸಾಧ್ಯ ಎಂದು ನನಗೆ ಗೊತ್ತಿತ್ತು. ಆ ಸಮಯದಲ್ಲಿ 20-25 ವರ್ಷ ವಯಸ್ಸಿನ ಪ್ರತಿಯೊಬ್ಬರು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕೆಂಬ ಕನಸು ಕಾಣುತ್ತಿದ್ದರು. ನಾನು ಕೂಡ ಡಾಕ್ಟರ್ ಆಗಬೇಕೆಂಬ ಕನಸು ಕಂಡಿದ್ದೆ. ಆಗ ನನ್ನಲ್ಲಿ ಕೂಡ ಒಂದು ಕಾನ್ಫಿಡೆಂಟ್ ಬಂದಿತ್ತು. ಏಕೆಂದರೆ ಇಡೀ ಹಳ್ಳಿಯಲ್ಲಿ ಯಾರೂ 10ನೇ ತರಗತಿ ಪಾಸ್ ಆಗಿರಲಿಲ್ಲ. ನಾನು ಪಾಸ್ ಆಗಿದ್ದೆ. ಈ ಮಧ್ಯೆ ಏನಾಯ್ತೆಂದರೆ, ನನಗೆ ಒಂದು ಮದುವೆ ಸಂಬಂಧ ಬಂತು. ಸಂಬಂಧ ಎಷ್ಟು ಪ್ರತಿಷ್ಠಿತ ಕುಟುಂಬದಿಂದ ಬಂತೆಂದರೆ, ಅವರದು ವಿದ್ಯಾವಂತ ಕುಟುಂಬವಾಗಿತ್ತು. ಎಲ್ಲರೂ ಉನ್ನತ ಪದವಿಯಲ್ಲಿದ್ದರು. ಈ ಸಂಬಂಧ ನನಗಾಗಿ ಕೂಡಿ ಬಂದಾಗ ನನ್ನ ತಂದೆ ತುಂಬ ಅಚ್ಚರಿಗೊಂಡರು. ಏಕೆಂದರೆ ನಮ್ಮದು ಬಡ ಕುಟುಂಬ. ಬೀಡಿ ಎಲೆಯನ್ನು ಕಟ್ಟುವ, ಕೂಲಿ ನಾಲಿ ಕೆಲಸ ಮಾಡುವ ನಾವೆಲ್ಲಿ? ಉನ್ನತ ಪದವಿಯಲ್ಲಿರೋ ಪ್ರತಿಷ್ಠಿತ ಶ್ರೀಮಂತ ಕುಟುಂಬ ಅವರೆಲ್ಲಿ? ನಮ್ಮದು ಫಸಲನ್ನು ಕಟ್ ಮಾಡುವ, ಗೊಬ್ಬರವನ್ನು ಹೊರುವ ಬಡವರ ಮನೆ. ನನಗೆ ಪ್ರತಿಷ್ಠಿತ ಶ್ರೀಮಂತರ ಮನೆಯಿಂದ ಸಂಬಂಧ ಕೂಡಿ ಬಂದಿದೆ ಎಂದರೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಆಗ ನನ್ನ ತಂದೆಯವರು ಹಿಂದೆ ಮುಂದೆ ನೋಡದೆ, ಯೋಚನೆ ಮಾಡದೆ, ಅವರ ಬಗ್ಗೆ ಏನನ್ನೂ ತಿಳಿದುಕೊಳ್ಳದೆ, ಕೊನೆಗೆ ಹುಡುಗನ ಮನೆಯನ್ನು ಕೂಡ ನೋಡಲು ಹೋಗದೆ ಮದುವೆಗೆ ಒಪ್ಪಿಗೆ ನೀಡಿದರು. ಆದರೆ ನಾನು ನನ್ನ ಕನಸಿನಲ್ಲಿ ಮುಳುಗಿ ಹೋಗಿದ್ದೆ ಮತ್ತು ಅಪ್ಪನಿಗೆ ಹೇಳಿದೆ, ಅಪ್ಪ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ, ನಾನು ಓದಿ ಡಾಕ್ಟರ್ ಆಗಬೇಕು ಎಂದಾಗ ಅಪ್ಪ ಹೇಳಿದರು, ಇಲ್ಲ, ಅಷ್ಟು ದೊಡ್ಡ ಕುಟುಂಬದಿಂದ ಸಂಬಂಧ ಬಂದಿದೆ, ನಿನಗೆ ಅರ್ಥ ಆಗೋದಿಲ್ಲ ಎಂದರು. ಅವರಿಗೆ ನನ್ನ ಮದುವೆ ಮಾಡಿ ಕೈ ತೊಳೆದುಕೊಂಡರೆ ಸಾಕಾಗಿತ್ತು. ಆದರೆ ನಾನು ಓದಲೇಬೇಕೆಂದು ಹೇಳಿದಾಗ ನನ್ನ ಮಾವ ನನ್ನ ತಂದೆಗೆ ಬ್ರೇನ್ ವಾಶ್ ಮಾಡಿದರು. ಅವರು ಮಾವ ಎಂದು ಕರೆಯುವುದಕ್ಕೂ ಕೂಡ ಯೋಗ್ಯರಲ್ಲ, ಅಷ್ಟೊಂದು ಕ್ರೂರಿಗಳು. ಅವರು ಹೇಳಿದರು, ನಮ್ಮ ಮನೆಯಲ್ಲಿ ಒಬ್ಬಳು ಡಾಕ್ಟರ್ ಆಗಬೇಕೆಂಬ ಕನಸು ಹೊತ್ತ ಹುಡುಗಿ ಇದ್ದಳು. ಅವಳು ಇತ್ತೀಚೆಗೆ ಮರಣ ಹೊಂದಿದ್ದಾಳೆ. ನಾವು ಕವಿತಾಳನ್ನು ಏಕೆ ಮದುವೆ ಮಾಡಿಕೊಂಡು ಹೋಗುತ್ತಿದ್ದೇವೆಂದರೆ, ಅವಳ ಕನಸನ್ನು ನನಸು ಮಾಡಲು ನಾವು ಕವಿತಾಳಿಗೆ ಮುಂದೆ ಓದಿಸುತ್ತೇವೆ ಎಂದರು.
ನನ್ನ ತಂದೆಯೂ ಕೂಡ ಒಪ್ಪಿಕೊಂಡರು. ಏಕೆಂದರೆ ನನ್ನ ತಂದೆಯವರಿಗೆ ನನ್ನನ್ನು ಮುಂದಕ್ಕೆ ಓದಿಸಲು ಮತ್ತು CET ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತೆ ಮಾಡಲು ಅವರಿಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಆ ಹುಡುಗನ ವಯಸ್ಸನ್ನಾಗಲಿ ಅಥವಾ ಪರಿವಾರವನ್ನಾಗಲಿ ನೋಡದೆ ಅವರು ಹೇಳುತ್ತಿರುವುದು ಸರಿಯೋ ತಪ್ಪೋ ಎಂದು ಹಿಂದೆ ಮುಂದೆ ವಿಚಾರಿಸದೆ ತಂದೆಯವರು ಮದುವೆಗೆ ಒಪ್ಪಿಗೆ ನೀಡಿದರು. ಮಾರನೇ ದಿನವೇ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಲಾಯಿತು. ಆ ಹುಡುಗ ನನಗಿಂತಲೂ 10 ರಿಂದ 11 ವರ್ಷ ದೊಡ್ಡವನಾಗಿದ್ದನು. ಅದಕ್ಕಾಗಿ ತಂದೆಯವರು ಮಾರನೇ ದಿನ ಹುಡುಗನ ಪರಿವಾರ ಸಮೇತ ಎಲ್ಲರನ್ನೂ ನಮ್ಮ ಮನೆಗೆ ಕರೆದರು. ನಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಸೌದೆ ಒಲೆ ಇತ್ತು. ಹುಡುಗನ ತಂಗಿ ಆ ಸಮಯದಲ್ಲಿ MBBS ಮಾಡುತ್ತಿದ್ದಳು. ನಾನು ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದ ನನ್ನ ಅಕ್ಕನ ಬಳಿ ಕುಳಿತುಕೊಂಡಿದ್ದೆ. ಆಗ ನನ್ನ ಮದುವೆಯಾಗುವ ಹುಡುಗ ತನ್ನ ತಂಗಿಗೆ ಪರಿಚಯ ಮಾಡಿಸಲು ನನ್ನನ್ನು ಹೊರಗಡೆ ಕರೆದುಕೊಂಡು ಬಂದ. ಆಗ ನಮ್ಮ ಹಳ್ಳಿಯಲ್ಲಿ ಹಾಯ್, ಹಲೋ ಇದೆಲ್ಲ ರೂಢಿ ಇರಲಿಲ್ಲ. ಏನಿದ್ದರೂ ನಮಸ್ತೆ, ನಮಸ್ಕಾರ, ರಾಮ್ ರಾಮ್ ಎಂದು ಹೇಳುವುದು, ಕಾಲಿಗೆ ಬೀಳುವುದು ಹಳ್ಳಿಯಲ್ಲಿ ರೂಢಿ ಇತ್ತು. ಹುಡುಗ ಇವಳು ನನ್ನ ತಂಗಿ ಎಂದು ಪರಿಚಯಿಸಿದನು. ನಾನು ಸ್ವಲ್ಪ ಬಾಗಿ ಕೈ ಮುಗಿದು ನಮಸ್ತೆ ಎಂದು ಹೇಳಿದೆ. ಆಗ ಅವಳು ಎಲ್ಲರ ಮುಂದೆ ನನ್ನನ್ನು ಮೂರ್ಖ ಹುಡುಗಿ, ನಿನಗೆ ಹಾಯ್ ಹಲೋ ಹೇಳಲು ಕೂಡ ಬರುತ್ತಿಲ್ಲ, ಡರ್ಟಿ ಫೆಲೋ ಎಂದು ಜೋರಾಗಿ ಕಿರುಚಿದಳು. ನಾನು ಒಮ್ಮೆಲೆ ತಬ್ಬಿಬ್ಬಾದೆ. ಇದು ನನ್ನ ಪ್ರಥಮ ಅನುಭವ. ಅವಳು ನನಗೆ ಬೈದಾಗ ನಾನು ಎಷ್ಟೊಂದು ಫೀಲ್ ಮಾಡಿಕೊಂಡೆನೆಂದರೆ, ಭಗವಂತನು ನನ್ನನ್ನು ಬಾಲ್ಯದಿಂದಲೂ ಸ್ವಾಭಿಮಾನಿಯಾಗಿ ಬೆಳೆಯುವ ಅವಕಾಶ ನೀಡಿದ್ದರಿಂದ ನನಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಕ್ಷಣ ನಾನು ಇದನ್ನು ವಿರೋಧಿಸಿದೆ. ಆಗ ನಾನು ಅಪ್ಪನಲ್ಲೇ ಹೇಳಿದೆ, ಏನಾಗುತ್ತೋ ಆಗಲಿ, ನಾನು ಇವನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಆದರೆ ಆ ಸಂದರ್ಭದಲ್ಲಿ ನಾನು ಅಳಲಿಲ್ಲ. ಬದಲಾಗಿ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಮಾಡಿದೆ. ಇಡೀ ರಾತ್ರಿ ಅವರ ಮನೆಯವರು, ನನ್ನ ಮನೆಯವರು ಎಲ್ಲರೂ ನನಗೆ ಬುದ್ಧಿ ಹೇಳಿದರು. ಏನೂ ಆಗಿಲ್ಲ, ಇದೊಂದು ಸಣ್ಣ ವಿಷಯ, ಹೇಳಿದ್ದು ಹೇಳಾಯಿತು, ಏನೂ ತೊಂದರೆ ಇಲ್ಲ ಎಂದು ನನ್ನ ಮೇಲೆ ಎಷ್ಟೊಂದು ಒತ್ತಡ ಹೇರಿದರೆಂದರೆ ಆಗ ನನ್ನ ವಯಸ್ಸು ಕೂಡ ತುಂಬ ಚಿಕ್ಕದಾಗಿತ್ತು. ನಾನಂತೂ ವಿರೋಧಿಸುತ್ತಲೇ ಇದ್ದೆ. ಈಗಲೇ ಇಷ್ಟೊಂದು ನನ್ನ ಮಾನ ಮರ್ಯಾದೆಯನ್ನು ಹರಾಜು ಹಾಕುತ್ತಿದ್ದಾರೆ ಎಂದ ಮೇಲೆ ಮುಂದೆ ಅವರ ಮನೆಯಲ್ಲಿ ನನ್ನ ಪರಿಸ್ಥಿತಿ ಏನಾಗಬಹುದು? ಇಷ್ಟು ಮಾತ್ರ ನನಗೆ ಅರ್ಥವಾಗುತ್ತಿತ್ತು. ಅದಕ್ಕಿಂತ ಹೆಚ್ಚಿನದು ನನಗೆ ಗೊತ್ತಿರಲಿಲ್ಲ. ಕೊನೆಗೂ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಮಾರನೇ ದಿನ ನನ್ನ ಎಂಗೇಜ್ಮೆಂಟ್ ನಡೆದು ಹೋಯಿತು. ಅವರೆಲ್ಲ ಹೊರಟು ಹೋದರು. ಅದಾದ 1 ತಿಂಗಳ ನಂತರ ನನ್ನ ಮದುವೆಯಾಯಿತು. ನಿಜ ಹೇಳಬೇಕೆಂದರೆ ನನಗಾಗ 16 ರಿಂದ 17 ವರ್ಷ. ಮದುವೆ ಎಂದರೆ ಏನು ಎಂದು ಮದುವೆಯ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಮದುವೆಯ ಸಮಾರಂಭ 3-4 ದಿನಗಳವರೆಗೆ ನಡೆಯಿತು. ಅವರು ದೊಡ್ಡವರಾಗಿದ್ದರಿಂದ ರಿಸೆಪ್ಷನ್ ಕೂಡ ತುಂಬ ಚೆನ್ನಾಗಿ ದೊಡ್ಡ ಹಾಲ್ನಲ್ಲಿ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ದರು. 3-4 ದಿನಗಳ ನಂತರ ನೆಂಟರೆಲ್ಲ ಹೊರಟು ಹೋದರು. ಆದರೆ ನನ್ನ ನಾದಿನಿ ಅವಳೊಬ್ಬಳು ಹುಡುಗಿಯಾಗಲು ಕೂಡ ಅರ್ಹತೆ ಪಡೆದಿಲ್ಲ. ಅವಳು ಮೊದಲ ದಿನವೇ ಕಿಚನ್ ರೂಮ್ನಲ್ಲಿ ಕಪ್ಪು ಸ್ಕೆಚ್ ಪೆನ್ನಿಂದ ಮೊದಲು ಮನೆಯೆಲ್ಲ ಸ್ವಚ್ಛ ಮಾಡು, ಆನಂತರ ಅಡಿಗೆ ಮಾಡು ಎಂದು ಬರೆದಿದ್ದಳು. ದೊಡ್ಡ ಅಕ್ಷರದಲ್ಲಿ ಬರೆದಿದ್ದಳು. ಅವರು ಟೈಲ್ಸ್ ಇರುವ ನೆಲದ ಮನೆಯಲ್ಲಿ ವಾಸವಾಗಿದ್ದರು. ನಾವು ಮಣ್ಣಿನ ನೆಲದ ಮನೆಯಲ್ಲಿ ವಾಸವಾಗಿದ್ದೆವು. ಮತ್ತೊಮ್ಮೆ ಆಗ ನನ್ನ ಗೌರವಕ್ಕೆ ಧಕ್ಕೆಯಾಯಿತು. ನನ್ನನ್ನು ಈ ಮನೆಯಲ್ಲಿ ಕೆಲಸದಾಳಂತೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಅನಿಸಿತು. ಕೇವಲ ನೌಕರರಿಗಾಗಿ ಮಾತ್ರ ಈ ರೀತಿ ಗೈಡ್ಲೈನ್ಸ್ ಇರುತ್ತದೆ. ನಾನು ಯಾವುದೇ ರಿಯಾಕ್ಷನ್ ನೀಡಲಿಲ್ಲ. ಮನೆಯ ಎಲ್ಲ ಕೆಲಸಗಳನ್ನು ಕಸ ಗುಡಿಸುವುದರಿಂದ ಹಿಡಿದು ಪಾತ್ರೆ ತೊಳೆಯುವುದು, ಬಟ್ಟೆ ವಾಶ್ ಮಾಡುವುದು ಮತ್ತು ಅದನ್ನು ಬಿಟ್ಟು ವಯಸ್ಸಾದ ಅಜ್ಜಿಯೊಬ್ಬರನ್ನು ನೋಡಿಕೊಳ್ಳಬೇಕಾಗಿತ್ತು. ಅವರು ಬೆಡ್ನಲ್ಲೇ ಮಲಗಿರುತ್ತಿದ್ದರು. ಅವರ ಬಾತ್ರೂಮ್ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಅವರ ಬಟ್ಟೆಯನ್ನೆಲ್ಲ ಸ್ವಚ್ಛಗೊಳಿಸುವುದು ನನ್ನದೇ ಕೆಲಸವಾಗಿತ್ತು. ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದು ನನ್ನ ಈ ವಯಸ್ಸಿಗೆ ಮತ್ತು ನನ್ನ ಮೆಂಟ್ಯಾಲಿಟಿಗೆ ವಿರುದ್ಧವಾಗಿತ್ತು. ನಾನು ತವರು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನನಗೆ ಆರಾಮ್ ಕೂಡ ದೊರೆಯುತ್ತಿತ್ತು. ನಿದ್ದೆ ಕೂಡ ಮಾಡುತ್ತಿದ್ದೆ. ಬೇಳೆ ಸಾರು, ಅನ್ನ ಆದರೂ ಇದ್ದುದರಲ್ಲೇ ಹೊಟ್ಟೆ ತುಂಬ ಊಟ ದೊರೆಯುತ್ತಿತ್ತು. ಆದರೆ ಗಂಡನ ಮನೆಯಲ್ಲಿ ನನಗೆ ಆರಾಮ್ ದೊರೆಯುವುದು ಹೋಗಲಿ, ನನಗೆ ಊಟ ಕೂಡ ಸರಿಯಾಗಿ ಸಿಗುತ್ತಿರಲಿಲ್ಲ. ಅದರ ಜೊತೆಗೆ ಇನ್ನೊಂದು ಶುರುವಾಗಿತ್ತು. ಯಾವುದೇ ಕಾರಣವಿಲ್ಲದೆ ನನಗೆ ಹೊಡೆಯುವುದು. ಏಕೆ ಹೊಡೆಯುತ್ತಿದ್ದಾರೆ ಎಂದು ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ಹೊಡೆಯುವುದೆಂದರೇನು, ಯಾವ ವಿಷಯಕ್ಕೆ ಹೊಡೆಯಲಾಗುತ್ತದೆ ಎಂದು ಇಂದಿಗೂ ನನಗೆ ಅರ್ಥವಾಗಲಿಲ್ಲ. ನಾನು ನನ್ನ ಗಂಡನ ಮನೆ ಸೇರುತ್ತಿದ್ದಂತೆಯೇ 8 ರಿಂದ 10 ದಿನಗಳ ನಂತರ ಗಂಡನ ಮನೆಯಲ್ಲಿ ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು ಅರ್ಥ ಮಾಡಿಸಲಾಯಿತು. ನೀವು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳಬಾರದು, ನೀವು ಸೋಫಾದಲ್ಲಿ ಕುಳಿತುಕೊಳ್ಳಬಾರದು, ಟಿವಿಯನ್ನು ನೋಡಬಾರದು, ನೀವು ಹಾಡು ಹೇಳಬಾರದು, ಏರು ಧ್ವನಿಯಲ್ಲಿ ಮಾತನಾಡಬಾರದು. ಒಂದು ವೇಳೆ ನೀವು ಮಾತನಾಡಬೇಕೆಂದರೆ ಹೇಗಿದ್ದರೂ ನಿಮಗೆ ಮಾತನಾಡಲು ಅವಕಾಶವಿಲ್ಲ. ಆದರೂ ಮಾತನಾಡಬೇಕೆಂದರೆ ನೀವು ಮುಂದೆ ಕೈಕಟ್ಟಿ ತಲೆ ಬಗ್ಗಿಸಿ ಮಾತನಾಡಬೇಕು. ಯಾರ ಮುಂದೆ ಬಂದು ನಿಲ್ಲಬೇಕಾದರೂ ಹಿಂದೆ ಕೈಕಟ್ಟಿ ತಲೆ ಬಗ್ಗಿಸಿ ನಿಲ್ಲಬೇಕು. ಈ ಎಲ್ಲ ನಿಯಮಗಳನ್ನು ನನಗೆ ಆ ಮನೆಯಲ್ಲಿ ತಿಳಿಸಿಕೊಡಲಾಯಿತು. ಇಂತಹ ನಿಯಮಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಊಟ ಮಾಡುವ ನಿಯಮವೇನೆಂದರೆ ಎಲ್ಲರಿಗಿಂತಲೂ ಕೊನೆಯಲ್ಲಿ ನೀವು ಊಟ ಮಾಡಬೇಕು. ಅದು ಉಳಿದರೆ ಮಾತ್ರ ಊಟ, ಉಳಿಯಲಿಲ್ಲ ಎಂದರೆ ನಿಮಗಾಗಿ ಮತ್ತೆ ಅಡುಗೆ ಮಾಡಬಾರದು. ಏಕೆಂದರೆ ನಾನೇ ಸ್ವತಃ ಅಡುಗೆ ಮಾಡುತ್ತಿದ್ದೆ. ನಾನೇನು ಮಾಡುತ್ತಿದ್ದೆ ಎಂದರೆ ಬೈಯುತ್ತಾರೆ ಅಥವಾ ಹೊಡೆಯುತ್ತಾರೆ ಎಂಬ ಹೆದರಿಕೆಯಿಂದ 2 ರೊಟ್ಟಿಗಳನ್ನು ಅಂಡರ್ ಗಾರ್ಮೆಂಟ್ನಲ್ಲಿ ಮುಚ್ಚಿಟ್ಟು ಬಾತ್ರೂಮಿಗೆ ಹೋಗಿ ಕದ್ದು ಮುಚ್ಚಿ ತಿನ್ನುತ್ತಿದ್ದೆ. ಹಸಿವಿನಿಂದ ನಾನು 2 ರೊಟ್ಟಿಗಳನ್ನು ಪಲ್ಯ ಇಲ್ಲದೆ ತಿನ್ನುತ್ತಿದ್ದೆ. ಏಕೆಂದರೆ ಪಲ್ಯ ಬಚ್ಚಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ನನ್ನ ಜೊತೆ ಏನು ನಡೆಯುತ್ತಿದೆ ಎಂದು ನನಗೊಂದು ಅರ್ಥವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ಇಂಟರ್ನೆಟ್ ಕೂಡ ಇರಲಿಲ್ಲ. ನ್ಯೂಸ್ ಪೇಪರ್ ಕೂಡ ನಾನು ಆಗ ಓದುತ್ತಿರಲಿಲ್ಲ.
ಟಿವಿ ಕೂಡ ನೋಡುತ್ತಿರಲಿಲ್ಲ. ಯಾವುದು ಸರಿ ಯಾವುದು ತಪ್ಪು ಒಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆಂದು ಅರ್ಥವಾಗಿತ್ತು. ಈ ಮಧ್ಯೆ ಒಂದು ದಿನ ನನ್ನ ತಂದೆ ನಮ್ಮ ಮನೆಗೆ ಬಂದರು. ಅದೇ ದಿನ ನನ್ನ ಗಂಡ ನನಗೆ ಚೆನ್ನಾಗಿ ಹೊಡೆದಿದ್ದರು. ಅಪ್ಪ ಮನೆಗೆ ಬಂದಾಗ ನಾನು ಅವರಲ್ಲಿ ಹೇಳಿಕೊಂಡು ತುಂಬ ಅತ್ತೆ, ಅಪ್ಪ ಪ್ಲೀಸ್ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ, ನನಗೆ ಈ ಮನೆಯಲ್ಲಿ ಇರಲು ಇಷ್ಟವಿಲ್ಲ, ಹೇಗಾದರೂ ಮಾಡಿ ನೀವು ನನ್ನನ್ನು ಕರೆದುಕೊಂಡು ಹೋಗಿ. ಆಗ ನನ್ನ ಅಪ್ಪ ನನಗೆ ಆಶ್ವಾಸನೆ ನೀಡಿದರು. ಮಗಳೇ, ನೀನು ಸಂಜೆ ತಯಾರಾಗಿರು, ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದರು. ಆ ದಿನ ನಾನು ಎಲ್ಲ ನೋವನ್ನು ಮರೆತು ತುಂಬ ಖುಷಿಯಿಂದ ಇದ್ದೆ. ನನಗೆ ಸ್ವಾತಂತ್ರ್ಯ ದೊರೆಯುತ್ತಿದೆ, ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ, ತದನಂತರ ಪ್ರತಿದಿನ ನನಗೆ ಏಟು ತಿನ್ನುವುದು ತಪ್ಪುತ್ತದೆ ಎಂದು ನಾನು ತುಂಬ ಖುಷಿಯಿಂದ ಇದ್ದೆ. ಸಂಜೆ 4 ಗಂಟೆ ಆಯಿತು, 5 ಗಂಟೆ ಆಯಿತು, ಹೀಗೆ 6, 7, 8, 9, 10 ಗಂಟೆಯಾದರೂ ನನ್ನ ತಂದೆ ಕರೆದುಕೊಂಡು ಹೋಗಲು ಬರಲಿಲ್ಲ. ಕೊನೆಗೂ ನನ್ನ ತಂದೆ ಬರಲೇ ಇಲ್ಲ. ಆ ದಿನ ನಾನು ಅರ್ಥ ಮಾಡಿಕೊಂಡೆ, ಇಲ್ಲಿ ನನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲ, ಬದುಕಿದರೂ ಸತ್ತರೂ ನಾನು ಇಲ್ಲೇ ಇರಬೇಕು, ನನಗೆ ಯಾರೂ ರಕ್ಷಣೆ ಮಾಡಲು ಬರುವುದಿಲ್ಲ. ಅದೇ ಸಮಯದಲ್ಲಿ ನನ್ನ ಗಂಡನ ಅಫೇರ್ ಕೂಡ ನಡೆಯುತ್ತಿತ್ತು. ಅವನಿಗೆ ಅಕ್ರಮ ಸಂಬಂಧ ಕೂಡ ಇತ್ತು. ಒಮ್ಮೊಮ್ಮೆ ಮನೆಗೆ ಬರುತ್ತಿದ್ದನು, ಮತ್ತೊಮ್ಮೆ ಬರುತ್ತಿರಲಿಲ್ಲ. ಯಾವಾಗೆಲ್ಲ ಮನೆಗೆ ಬರುತ್ತಾನೋ ಆಗ ನನಗೆ ಹೊಡೆಯಲು ಮಾತ್ರ ಮನೆಗೆ ಬರುತ್ತಿದ್ದನು. ನಾನು ಎಷ್ಟು ಏಟುಗಳನ್ನು ತಿಂದಿದ್ದೇನೆಂದರೆ ಅದನ್ನು ಲೆಕ್ಕ ಮಾಡಲು ಕೂಡ ಸಾಧ್ಯವಿಲ್ಲ. ಈಗ ನನ್ನ ಮಾನಸಿಕ ಸ್ಥಿತಿ ಯಾವ ರೀತಿ ಆಯಿತೆಂದರೆ ನಾನೇ ಎಲ್ಲರನ್ನೂ ಕೊಂದು ಹಾಕಬೇಕು ಎಂದುಕೊಳ್ಳುತ್ತಿದ್ದೆ. ಆದರೆ ಮರುಕ್ಷಣ ಕೊಂದರೆ ಜೈಲಿಗೆ ಹೋಗಬೇಕಲ್ಲ ಎಂದು 17ರಿಂದ 18 ವರ್ಷದಲ್ಲಿ ಚಿಕ್ಕ ಮಕ್ಕಳ ರೀತಿಯಲ್ಲಿ ಯೋಚಿಸುತ್ತಿದ್ದೆ. ಆ ಸಮಯದಲ್ಲಿ ಮೀಡಿಯಾ, ಇಂಟರ್ನೆಟ್ ಯಾವುದೂ ಇರಲಿಲ್ಲ. ಈ ಸಂದರ್ಭದಲ್ಲಿ ನನ್ನ ಆರೋಗ್ಯ ಹಾಳಾಯಿತು. ತುಂಬ ದಿನಗಳಿಂದ ನನಗೆ ಕೆಮ್ಮಿತ್ತು, ಫೀವರ್ ಕೂಡ ಬಂದಿತ್ತು. ನಾನು 55 kg ತೂಕ ಇದ್ದವಳು ಆ ಸಮಯದಲ್ಲಿ 38 kg ಆಗಿದ್ದೆ. ನಾನು ತುಂಬ ವೀಕ್ ಆಗಿದ್ದೆ. ಆಗ ನನ್ನ ನಾದಿನಿ MBBS ಮಾಡುತ್ತಿದ್ದಳು. ನನಗೆ ಔಷಧಿ ಕೊಡಿಸು ಎಂದು ಹೇಳಿದೆ. ನನಗೆ ಚಿಕಿತ್ಸೆ ಕೊಡಿಸಿ, ತುಂಬ ದಿನಗಳಿಂದ ನನಗೆ ಕೆಮ್ಮಿದೆ, ಜ್ವರ ಕೂಡ ಇದೆ, ಎಲ್ಲಾದರೂ ನನಗೆ ಚಿಕಿತ್ಸೆ ಕೊಡಿಸಿ ಎಂದಾಗ 2-3 ದಿನಗಳವರೆಗೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. 2-3 ದಿನಗಳ ನಂತರ ಅವರು ನನಗೆ ಯಾವುದೋ ಒಂದು ಔಷಧಿಯನ್ನು ನೀಡಿ ಇದನ್ನು ನೀವು ಕುಡಿಯಬೇಕು ಎಂದು ತಂದು ಕೊಟ್ಟರು. ಆಗ ನಾನು ಸರಿ ಎಂದು ಹೇಳಿದೆ. ನಾನಂತೂ ಹೆಚ್ಚು ಓದಿರಲಿಲ್ಲ. ಆಗ ನನ್ನ ಇಂಗ್ಲೀಷ್ 0 ಆಗಿತ್ತು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆ. ಔಷಧಿಗಳ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆಗ ನಾನು ಆ ಔಷಧಿಯನ್ನು ಕುಡಿದೆ. ಆನಂತರ ನನ್ನ ಕಣ್ಣು ತೆರೆದಾಗ ನಾನು ಅನಾಥಳಂತೆ ಒಂದು ಕ್ರಿಶ್ಚಿಯನ್ ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗಿದ್ದೆ. ಅಲ್ಲಿ ನನಗೆ ಎದ್ದು ಕುಳಿತುಕೊಳ್ಳಲು ಕೂಡ ಆಗುತ್ತಿರಲಿಲ್ಲ. ಬೆಡ್ ಮೇಲೆ ಯೂರಿನ್ ಮಾಡುತ್ತಿದ್ದೆ. ಇಡೀ ಹೊತ್ತು ಮೇಲ್ಛಾವಣಿಯಲ್ಲಿ ಸುತ್ತು ಹಾಕುವ ಪಂಕವನ್ನೇ ನೋಡುತ್ತಿದ್ದೆ. ಆಗಲೂ ಕೂಡ ನಾನು ಸಾಯುವುದಿಲ್ಲ, ನಾನು ಸಾಯಬಾರದು ಎಂದು ಯೋಚಿಸುತ್ತಿದ್ದೆ. ಆ ಸಮಯದಲ್ಲಿ ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೇನೆಂದು ಗೊತ್ತಾಯಿತು. ಆಗ ಮನೆಯವರು ಕೂಡ ಹಾಸ್ಪಿಟಲ್ ಬಳಿ ಸುಳಿಯಲಿಲ್ಲ. ಡಾಕ್ಟರ್ ಹೇಳಿದರು, ನಿಮಗೆ ಏನನ್ನು ಕುಡಿಸಿದ್ದಾರೆ, ಅದರಿಂದಾಗಿ ನಿಮಗೆ ರಿಯಾಕ್ಷನ್ ಆಗಿದೆ. ನನಗೆ ಏನನ್ನು ತಿನ್ನಿಸಲಾಗಿದೆ ಎಂದು ಅದರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಪೋಸ್ಟ್ ಕಾರ್ಡ್, ಅಂತರ್ದೇಶಿ ಕಾರ್ಡ್ ಮಾತ್ರ ಇತ್ತು. ಅದು ಹೋಗಿ ತಲುಪಲು 7ರಿಂದ 8 ದಿನ ಬೇಕಾಗಿತ್ತು. ನಾನು ಆಸ್ಪತ್ರೆಯಲ್ಲಿ ಇದ್ದೇನೆ, ಈ ರೀತಿ ನನ್ನ ಪರಿಸ್ಥಿತಿ ಇದೆ ಎಂದು ನನ್ನ ತಂದೆಗೆ ಪತ್ರ ಕಳಿಸಿದೆ. ಆನಂತರ ಆಸ್ಪತ್ರೆಯಿಂದ ತವರು ಮನೆಗೆ ಕರೆದುಕೊಂಡು ಹೋದರು. ಆಗಲೂ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ ನಾನು ಮತ್ತೆ ಆ ಮನೆಗೆ ಮಾತ್ರ ಹೋಗಲಾರೆ ಎಂದಾಗ ಆ ದಿನ ನನ್ನ ತಂದೆಯವರು ಒಂದೇ ಒಂದು ಲೈನ್ನಲ್ಲಿ ಹೇಳಿದರು, ಜೋರಾಗಿ ಹರಿಯುತ್ತಿರುವ ನದಿಯಲ್ಲಿ ನೀರಿಗಿಳಿದರೆ ನೀನು ಎಲ್ಲಿಗೂ ತಲುಪಲು ಸಾಧ್ಯವಿಲ್ಲ. ಇದರಿಂದಾಗಿ ನಾನು ಮುಂದೆ ಯಾವ ಸಂಬಂಧದ ಮೇಲೂ ವಿಶ್ವಾಸವಿಡಲಿಲ್ಲ. ವಿಶ್ವಾಸವಿಡುವುದು ನನಗೆ ಮರೆತೇ ಹೋಯಿತು. ಇದು ನನಗೆ ಸರಿಯಾಗಿ ಅರ್ಥವಾಯಿತು. ನಿನ್ನ ಜೊತೆ ಏನೇನೆಲ್ಲ ಈಗ ನಡೆಯುತ್ತಿದೆಯೋ ಅದರೊಂದಿಗೆ ಹೊಂದಿಕೊಂಡು ಹೋಗು ಎನ್ನುವಂತೆ ತಂದೆಯವರ ಮಾತಿನ ಅರ್ಥವಾಗಿತ್ತು. ಇದಕ್ಕೆ ವಿರುದ್ಧವಾಗಿ ಹೋದರೆ ನಾವು ನಿನ್ನ ಜೊತೆ ಇರುವುದಿಲ್ಲ. ಒಂದು ಮಗುವಾದರೆ ಎಲ್ಲವೂ ಸರಿಯಾಗುತ್ತದೆ, ನೀನೇನು ಚಿಂತೆ ಮಾಡಬೇಡ, ಎಲ್ಲವೂ ಸರಿಯಾಗಲಿದೆ ಎಂದು ನನಗೆ ಇಡೀ ಪರಿವಾರ ಸಹ ತಿಳಿಸಿ ಹೇಳಿತು. ನನಗೆ ಒಂದು ಮಗುವಾಯಿತು. 1.5 ವರ್ಷದ ನಂತರ ಮತ್ತೊಂದು ಮಗುವಾಯಿತು. ಆದರೆ ಬದಲಾವಣೆ ಮಾತ್ರ ಆಗಲಿಲ್ಲ. ನನ್ನ ತಲೆಯನ್ನು ಒಡೆದು ಹಾಕಲಾಗಿತ್ತು, ನನ್ನ ಹಿಂಬದಿಗೆ ಬರೆ ಇಟ್ಟು ಸುಡಲಾಗಿತ್ತು, ಕೈಗಳನ್ನು ಸೀಳಿ ಗಾಯಗೊಳಿಸಲಾಗಿತ್ತು, ನನ್ನನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿರಲಿಲ್ಲ. ಆಗ ನಾನು ಯೋಚಿಸಿದೆ, ಸಾಕು, ಇದು ತುಂಬ ಹೆಚ್ಚಾಯಿತು, ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ಎಷ್ಟೆಲ್ಲ ಏಟು ತಿನ್ನಬೇಕು, ಎಷ್ಟೆಲ್ಲ ಬಯಸಿಕೊಳ್ಳಬೇಕು, ತುಂಬ ಕಷ್ಟವಾಗುತ್ತಿದೆ. ಇನ್ನು ಮುಂದೆ ನಾನು ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಮುಂದೆ ನಾನು ಬದುಕಬಾರದು ಎಂದು ಆ ದಿನ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದೆ. ನನ್ನ ದೊಡ್ಡ ಹುಡುಗನಿಗೆ 1.25 ವರ್ಷವಾಗಿತ್ತು. ಚಿಕ್ಕವನಿಗೆ 4 ತಿಂಗಳಾಗಿತ್ತು. ನಾನು ಮೊದಲ ಮಗನನ್ನು ಮೊದಲು ಮಲಗಿಸಿದೆ. ಚಿಕ್ಕ ಮಗ ಫೀಡಿಂಗ್ ಬೇಬಿಯಾಗಿದ್ದ. ಅವನಿಗೆ ನಾನು ತುಂಬ ಪ್ರೀತಿಯಿಂದ ಹಾಲನ್ನು ಕುಡಿಸಿ ಮಲಗಿಸಿದೆ. ಕೊನೆ ಬಾರಿ ಅವನನ್ನು ಮಲಗಿಸುತ್ತಿದ್ದೇನೆ ಎಂಬಂತೆ ಅವನ ಮೇಲೆ ಕೈ ಆಡಿಸುತ್ತಾ ಮಲಗಿಸಿದೆ. ನಾನು ಅವನನ್ನು ಕೊನೆಯ ಬಾರಿ ಮಲಗಿಸುತ್ತಿದ್ದೇನೆ ಎಂದು ಕಣ್ಣೀರು ಹಾಕಿದೆ. ಇದಾದ ಮೇಲೆ ಬೇರೆ ಯಾರಾದರೂ ಅವನನ್ನು ಹೀಗೆ ಮಲಗಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆ ದಿನ ನನ್ನ ಮನಸ್ಸಿನಲ್ಲಿ ಇದೇ ರೀತಿ ಯೋಚನೆ ಬಂದು ಕಣ್ಣೀರು ಹಾಕಿದ್ದೆ. ಮನದ ಒಂದು ಮೂಲೆಯಲ್ಲಿ ನೀನು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೆ ಎಂದು ಮನಸ್ಸು ಹೇಳುತ್ತಿತ್ತು.
ನನ್ನ ಚಿಕ್ಕ ಮಗನನ್ನು ಮಲಗಿಸಿ ಬಾಗಿಲನ್ನು ಬಂದ್ ಮಾಡಿದೆ. ಒಂದು ಸ್ಟೂಲ್ ಎತ್ತಿಕೊಂಡೆ, ಪಲ್ಲಂಗದ ಮೇಲಿಟ್ಟೆ. ಆ ಸಮಯದಲ್ಲಿ ನಾನು ಸೀರೆಯೇ ಉಡುತ್ತಿದ್ದೆ. ಏಕೆಂದರೆ ಆ ಮನೆಯಲ್ಲಿ ಕಿಚನ್ ರೂಮ್ನವರೆಗೆ ಬಂದು ಮುಖದ ಮೇಲೆ ಸೆರಗನ್ನು ಹೊದ್ದುಕೊಂಡಿದ್ದಾಳೋ ಇಲ್ಲವೋ ಎಂದು ಚೆಕ್ ಮಾಡಿ ಹೋಗುತ್ತಿದ್ದರು. ಸೆರಗನ್ನು ಹೊದ್ದುಕೊಂಡಿಲ್ಲ ಎಂದರೆ ನನಗೆ ಏಟು ಬೀಳುತ್ತಿತ್ತು. ಇದೊಂದೇ ಅಲ್ಲ, ಯಾವುದಕ್ಕಾದರೂ ನನಗೆ ಏಟು ಬೀಳುತ್ತಿತ್ತು. ಇಂದಿನವರೆಗೂ ನನಗೆ ಏಕೆ ಹೊಡೆಯುತ್ತಿದ್ದಾರೆ ಎಂದು ಅರ್ಥವಾಗಿಲ್ಲ. ನನ್ನ ಸೀರೆಯನ್ನು ತೆಗೆದು ಪಂಕಕ್ಕೆ ಕಟ್ಟಿದ್ದೆ. ಉರುಳನ್ನು ನನ್ನ ಕುತ್ತಿಗೆಗೆ ಹಾಕಬೇಕೆನ್ನುವಷ್ಟರಲ್ಲಿ ಮುಂದಿರೋ ಓಪನ್ ಆಗಿರುವ ಕಿಟಕಿಯ ಕಡೆ ನನ್ನ ದೃಷ್ಟಿ ಹರಿಯಿತು. ಅದೇನೋ ಹೇಳುತ್ತಾರಲ್ಲ, ನಾವು ಯಾವುದೋ ಕಾರಣಕ್ಕಾಗಿ ಈಶ್ವರನಿಂದ ಜನ್ಮ ತಾಳಿದ್ದೇವೆ ಎನ್ನುವ ಹಾಗೆ ಅದೇ ರೀತಿಯ ಸಂದರ್ಭ ಒದಗಿ ಬಂದಿತ್ತು. ನಾನು ಕಿಟಕಿಯನ್ನು ಬಂದ್ ಮಾಡಲು ಮರೆತಿದ್ದೆ. ಆಗ ಆ ಕಡೆಯಿಂದ ನನ್ನ ಅತ್ತೆ ಕುಳಿತುಕೊಂಡಿದ್ದರು. ಆಗ 2-3 ಸೆಕೆಂಡ್ಗಳವರೆಗೆ ನಮ್ಮಿಬ್ಬರ ದೃಷ್ಟಿ ಒಂದಾಯಿತು. ನಾನು ಅವಳನ್ನು ನೋಡಿದೆ. ಅವಳು ನಾನು ನೇಣು ಹಾಕಿಕೊಳ್ಳುತ್ತಿರುವುದನ್ನು ನೋಡಿದಳು. ಆದರೆ ಅತ್ತೆ ನನ್ನಲ್ಲಿ ಏನನ್ನೂ ಹೇಳಲಿಲ್ಲ. ಏಕೆ ನೇಣು ಹಾಕಿಕೊಳ್ಳುತ್ತಿದ್ದೀಯಾ ಎಂದು ಕೂಡ ಕೇಳಲಿಲ್ಲ, ಕೂಗಾಡಲಿಲ್ಲ, ಬಾಗಿಲನ್ನೂ ಬಡಿಯಲಿಲ್ಲ. ಅವಳು ನನ್ನನ್ನು ನೋಡಿ ಏನನ್ನೂ ಹೇಳದೆ ಅಲ್ಲಿಂದ ಹೊರಟು ಹೋದಳು. ಆಕಸ್ಮಿಕವಾಗಿ ನನ್ನ ತಲೆಯಲ್ಲಿ ಹೊಳೆಯಿತು. ಹೇಗಿದ್ದರೂ ನನ್ನ ಮನಸ್ಸಿನ ಯಾವುದೇ ಒಂದು ಮೂಲೆಯಲ್ಲಿ ಈ ಪ್ರಪಂಚನ ಬಿಟ್ಟು ಹೋಗಬಾರದೆಂದು ಅನ್ನಿಸುತ್ತಿತ್ತು. ಆದರೆ ನಾನು ಈಗ ಸಾಯಲು ಹೊರಟಿದ್ದೆ. ನನ್ನ ತಲೆಯಲ್ಲಿ ಏನು ಹೊಳೆಯಿತೋ, ನಾನು ಇಂಥವರಿಗಾಗಿ ಸಾಯಬೇಕಾ? ಇವರಿಗಾಗಿ ನಾನು ಸಾಯಬೇಕಿಲ್ಲ. ಈಗ ನಾನು ಯೋಚಿಸಿದೆ, ನಾನು ಯಾವುದಾದ್ರೂ ಮನೆಯಲ್ಲಿ ಕಸ ಗುಡಿಸುತ್ತೇನೆ, ಬಟ್ಟೆ ಒಗೆಯುತ್ತೇನೆ, ಪಾತ್ರೆ ತೊಳೆಯುತ್ತೇನೆ. ಅಷ್ಟೇ ಏಕೆ, ಅವಶ್ಯಕತೆ ಬಿದ್ದರೆ ವೇಶ್ಯೆ ಕೂಡ ಆಗಲು ತಯಾರಾಗುತ್ತೇನೆ. ರೈಲ್ವೆ ಸ್ಟೇಷನ್ನಲ್ಲಾದರೂ ಮಲಗಿಕೊಳ್ಳುತ್ತೇನೆ. ಆದರೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಇವರಿಗಾಗಿ ಮಾತ್ರ ಸಾಯುವುದಿಲ್ಲ ಎಂದು ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡೆ. ಇದಾದ ಮೇಲೆ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಅವರ ಒಬ್ಬ ಕಸಿನ್ ಸಿಸ್ಟರ್ ಮನೆಗೆ ಬಂದೆ. ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನಾನು ಅವರ ಮನೆಗೆ ಹೊರಟು ಬಂದೆ. ಅವಳು ಮತ್ತು ಅವಳ ಅಣ್ಣ ಇಬ್ಬರೂ ಸೇರಿ ಆ ಮನೆಯಲ್ಲಿ ಇದ್ದು ಕಾಲೇಜಿಗೆ ಹೋಗುತ್ತಿದ್ದರು. ನಾನು ನನ್ನ 2 ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಹೋದೆ. ಆ ಸಮಯದಲ್ಲಿ ನನ್ನ ಅಮ್ಮ ಕೂಡ ನನಗೆ ಜೊತೆಯಾದರು. ಅವಳು ಕೂಡ ಅಪ್ಪನಿಗೆ ಹೇಳಿ ಬಂದಿದ್ದಳು. ಇದು ತುಂಬ ಹೆಚ್ಚಾಯಿತು. ನನ್ನ ಮಗಳು ಏನು ಮಾಡುತ್ತಾಳೋ ಏನು ಮಾಡುವುದಿಲ್ಲವೋ ಅದಕ್ಕೆ ನನ್ನ ಮಗಳಿಗೆ ಬೆಂಬಲವಾಗಿರುತ್ತೇನೆ ಎಂದು ಅಮ್ಮ ಕೂಡ ನನ್ನ ಬಳಿ ಬಂದು ಉಳಿದುಕೊಂಡರು. 1350 ಸ್ಕ್ವೇರ್ ಫೀಟ್ನ ಮನೆಯಲ್ಲಿ ನಾನು, ನನ್ನ 2 ಮಕ್ಕಳು, ಅವರಿಬ್ಬರು ಅಣ್ಣ ತಂಗಿ ಮತ್ತು ಅಮ್ಮ ಇಷ್ಟು ಜನ ಇರುತ್ತಿದ್ದೆವು. ಆ ಸಮಯದಲ್ಲಿ ನಾನು ಒಂದು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡತೊಡಗಿದೆ. ಏಕೆಂದರೆ ನನಗೆ ಪಾರ್ಲರ್ನ ಕೆಲಸ ಕಲಿಯಬೇಕಾಗಿತ್ತು ಮತ್ತು ಈ ಕೆಲಸ ಕಲಿಯಲು ನನ್ನ ಬಳಿ ಹಣವಿರಲಿಲ್ಲ. ಕೆಲಸ ಮಾಡುತ್ತಾ ನೋಡುತ್ತಲೇ ಕಲಿಯಬಹುದು ಎಂದುಕೊಂಡೆ. ನಾನು ಅಲ್ಲಿ 1 ತಿಂಗಳು ಕೆಲಸ ಮಾಡಿದೆ. ಸಣ್ಣ ಪುಟ್ಟ ಕೆಲಸವನ್ನು ಕಲಿತುಕೊಂಡೆ. ಹಾಗೂ ಹಳ್ಳಿಯಲ್ಲಿದ್ದಾಗ ಅಮ್ಮ ಚಿಕ್ಕ ಪುಟ್ಟ ಸ್ಟಿಚ್ ಮಾಡುತ್ತಿದ್ದರು. ಆಗ ನಾನು ಬಟ್ಟೆಯನ್ನು ಹೊಲಿಯಲು ಕಲಿತಿದ್ದೆ. ಹೀಗೆ ಒಂದು ದೊಡ್ಡ ರೂಮನ್ನು ಬಾಡಿಗೆಗೆ ಪಡೆದು ಅದರಲ್ಲಿ ಸ್ಟಿಚ್ ಮಾಡುತ್ತಿದ್ದೆ. ಪಾರ್ಲರ್ ಕೆಲಸವನ್ನು ಕೂಡ ಮಾಡುತ್ತಿದ್ದೆ ಮತ್ತು ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಕೂಡ ನೀಡತೊಡಗಿದೆ. ಇದರ ಜೊತೆಗೆ ನನ್ನ ಓದನ್ನು ಕೂಡ ಮುಂದುವರಿಸಿದೆ. ನನ್ನ ಮುಂದಿನ ಭವಿಷ್ಯದ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ನಾನು ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಜಾಬ್ಗೆ ಸೇರಿಕೊಳ್ಳಬೇಕು. ನಾನು ಮತ್ತು ನನ್ನ ಮಕ್ಕಳು ಸಮಾಜದಲ್ಲಿ ಸರ್ವೈವ್ ಆಗಬೇಕು. ಇದಕ್ಕಾಗಿ ನಾನು ಬೇರೆಯವರಲ್ಲಿ ಅಂಗಲಾಚಬಾರದು. ನಾನೇ ಸ್ವತಃ ನನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡಬೇಕು ಎಂಬುದು ನನ್ನ ಆಸೆಯಾಗಿತ್ತು. ನನ್ನ ಒಬ್ಬರು ಕಸಿನ್ ಬ್ರದರ್ ನನ್ನ BA ಡಿಗ್ರಿಗಾಗಿ ಫೀಸನ್ನು ಕಟ್ಟಿದರು. ನನಗೆ ಮಕ್ಕಳಿದ್ದರಿಂದ ನಾನು ಕಾಲೇಜಿಗೆ ಕೂಡ ಹೋಗುವ ಹಾಗಿರಲಿಲ್ಲ. ಅವರು ಪ್ರೈವೇಟ್ ಆಗಿ ನನಗೆ ಅಡ್ಮಿಷನ್ ಮಾಡಿಸಿದರು. ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾ ಕೆಲಸ ಮಾಡುತ್ತಾ ನಾನು BA ಮುಗಿಸಿದೆ. MA ಕೂಡ ಮಾಡಿದೆ. ನನ್ನ ರಿಸಲ್ಟ್ ಬಂದಾಗ ಲ್ಯಾಂಡ್ಲೈನ್ನಲ್ಲಿ ಕಾಯಿನ್ ಹಾಕಿ ರಿಸಲ್ಟ್ ಏನಾಯಿತು ಎಂದು ಫೋನ್ ಮಾಡಿ ಕೇಳಿದಾಗ ಆ ಕಡೆಯಿಂದ ಹೇಳಿದರು, ಇಲ್ಲ, ರಿಸಲ್ಟ್ ನೋಡಲು ನೀವೇ ಬರಬೇಕು ಎಂದರು. ಆಗ ನಾನು ಅಂದುಕೊಂಡೆ, ಏನೋ ಗಡ್ಬಡಾಗಿರಬೇಕು, ನಾನು ಫೇಲ್ ಆಗಿರಬೇಕು ಎಂದು ಅಂದುಕೊಂಡೆ. ಕಾಲೇಜಿನವರೆಗೆ ಹೋಗಲು 14 ರೂಪಾಯಿ ಬಸ್ ಚಾರ್ಜ್ ಆಗುತ್ತಿತ್ತು. ನಾನೆಲ್ಲಿಂದ 14 ರೂಪಾಯಿ ತೆಗೆದುಕೊಂಡು ಬರಲಿ? ನನ್ನ ಮಕ್ಕಳಿಗೆ 2 ರೂಪಾಯಿಯ ಬಿಸ್ಕೆಟ್ ಕೊಡಿಸಲು ಕೂಡ ನನ್ನಿಂದ ಆಗುತ್ತಿರಲಿಲ್ಲ. ಇಲ್ಲಿಯವರೆಗೆ ನಾವು ಕೇವಲ ಬೇಳೆ ಸಾರು ಅನ್ನ ಮಾತ್ರ ಊಟ ಮಾಡುತ್ತಿದ್ದೆವು. ದಾಲ್ ಫ್ರೈ ಮಾಡಲು ಕೂಡ ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾನು ಇದ್ದುದರಲ್ಲಿ ಮಕ್ಕಳಿಗೆ ಹಾಲು ಕೂಡ ಕುಡಿಸುತ್ತಿದ್ದೆ. ಆಗ ನಾನು ಅವರಿಗೆ ಹೇಳಿದೆ, ಅಲ್ಲಿಗೆ ಬರಲು ಈಗ ನನ್ನ ಬಳಿ ಹಣ ಕೂಡ ಇಲ್ಲ. 10-15 ದಿನಗಳ ನಂತರ ನನ್ನ ಬಳಿ ಹಣ ಬಂದ ಮೇಲೆ ನಾನು ಬರುತ್ತೇನೆ ಎಂದಾಗ ಅವರಿಗೆ ನನ್ನ ಮೇಲೆ ಕರುಣೆ ಬಂತು ಮತ್ತು ಅವರು ಹೇಳಿದರು, ಮಗ, ನಾವು 14 ರೂಪಾಯಿ ಖರ್ಚು ಮಾಡಿಸಲು ನಿನ್ನನ್ನು ಇಲ್ಲಿಗೆ ಕರೆಯುತ್ತಿಲ್ಲ. ನೀನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಇಡೀ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀಯ. ಅದಕ್ಕಾಗಿ ನಿನಗೆ ಕಂಗ್ರ್ಯಾಚುಲೇಷನ್ ಹೇಳಲು ಕರೆಯುತ್ತಿದ್ದೇವೆ ಎಂದಾಗ ನನಗೆ ಮೊದಲ ಬಾರಿಗೆ ನನ್ನ ಮೇಲೆ ಗರ್ವ ಮೂಡಿತು. ಇಂಥ ಪರಿಸ್ಥಿತಿಯಲ್ಲಿ ಪಬ್ಲಿಕ್ ಎಕ್ಸಾಮ್ನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ನಾನು ಟಾಪ್ ಮಾಡಿದ್ದೆ. ಈಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆ ಸಮಯದಲ್ಲಿ ಒಂದು ದಿನ ನಾನು MA ಪೇಪರ್ ಬರೆಯಲು ಹೋಗುತ್ತಿದ್ದೆ. ಆ ಪೇಪರ್ಗಳು ಬೆಳಿಗ್ಗೆ ಮತ್ತು ಸಂಜೆ 2 ಟೈಮಲ್ಲಿ ಇರುತ್ತಿದ್ದವು. ಒಂದು ಸಬ್ಜೆಕ್ಟ್ನ 2 ಪೇಪರ್ ಇರುತ್ತಿತ್ತು. ಬೆಳಿಗ್ಗೆ ಒಂದು, ಸಂಜೆ ಒಂದು ಎಕ್ಸಾಮ್ ನಡೆಯುತ್ತಿತ್ತು. ನನ್ನ ಎಕ್ಸ್ ಹಸ್ಬೆಂಡ್ ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂದು ಅಂದುಕೊಳ್ಳುವ ಹಾಗಿಲ್ಲ. ಅವನು ಆಗಾಗ ಬಂದು ನನಗೆ ತೊಂದರೆ ಕೊಡುತ್ತಿದ್ದ. ಆಗಾಗ ಬಂದು ಅವನ ಮನಸ್ಸು ಇಚ್ಛೆ ನನಗೆ ಹೊಡೆದು ಹೋಗುತ್ತಿದ್ದ.
ಬೆಳಿಗ್ಗೆ ನಾನು ಒಂದು ಪೇಪರ್ ನೀಡಿ ಬಂದಿದ್ದೆ. ಮಧ್ಯಾಹ್ನ ನನ್ನ ಮಗನಿಗೆ ಹಾಲು ಕುಡಿಸಲು ಬಂದಿದ್ದೆ. ಆಗ ನನ್ನ ಗಂಡ ಬಂದವನು ಕಾರಣವಿಲ್ಲದೆ ನನಗೆ ಹೊಡೆಯತೊಡಗಿದನು. ಹೊಡೆಯುತ್ತಲೇ ಇದ್ದನು. ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಏನು ಓಡುತ್ತಿತ್ತೆಂದರೆ, ಇವನಿಗೆ ಎಷ್ಟು ಹೊಡೆಯಬೇಕು ಅನಿಸುತ್ತದೆಯೋ ಅಷ್ಟು ಹೊಡೆದು ತೊಲಗಿ ಹೋಗಲಿ, ನಾನು ಮತ್ತೊಂದು ಪೇಪರ್ ಬರೆಯಲು ಹೋಗಬೇಕು. ಅವನು ಹೊಡೆಯುತ್ತಿರುವಾಗ ನನಗೆ ನೋವಾಗಲಿ ದುಃಖವಾಗಲಿ ಆಗುತ್ತಿರಲಿಲ್ಲ. ಅವನು ಒಂದು ಬಕೆಟ್ನಲ್ಲಿ ಯೂರಿನ್ ಮಾಡಿದ ಮತ್ತು ನನ್ನ ಮೇಲೆ ಸುರಿದನು. ನಾನು ಆಗಲೂ ಕೂಡ ಡಿಸ್ಟ್ರಾಕ್ಟ್ ಆಗಲಿಲ್ಲ. ಇವನು ನನಗೆ ಎಷ್ಟು ಹೊಡೆಯಬೇಕೋ ಹೊಡೆದು ಇಲ್ಲಿಂದ ಹೊರಟು ಹೋಗಲಿ ಎಂದುಕೊಂಡೆ. ನನ್ನ ಗಂಡ ನಂತರ ಹೊರಟು ಹೋದನು. ನನ್ನ ಮೇಲೆ ಬಕೆಟ್ನಲ್ಲಿನ ಯೂರಿನ್ ಸುರಿದು ಹೋಗಿದ್ದನು. ನನ್ನ ಕಸಿನ್ ಸಿಸ್ಟರ್ ತುಂಬ ಹೆಲ್ದಿಯಾಗಿದ್ದಳು. ನಾನಂತೂ ಸಣಕಲು ಶರೀರದವಳಾಗಿದ್ದೆ. ಈಗ ನನ್ನ ಬಟ್ಟೆ ಒದ್ದೆಯಾಗಿತ್ತು. ನನ್ನ ಬಳಿ 2 ಜೋಡಿ ಬಟ್ಟೆಗಳಿದ್ದವು. ಇನ್ನೊಂದು ಜೋಡಿ ಒಣಗಿರಲಿಲ್ಲ. ಆಗ ವಿಧಿಯಿಲ್ಲದೆ ನನ್ನ ಸಿಸ್ಟರ್ನ ಬಟ್ಟೆಯನ್ನು ತೊಟ್ಟುಕೊಂಡೆ. ಅದು ನನ್ನ ಬಟ್ಟೆಗಿಂತಲೂ 3 ಪಟ್ಟು ದೊಡ್ಡದಾಗಿತ್ತು. ನಾನು ಅವಳ ಬಟ್ಟೆ ತೊಟ್ಟು MA ಎಕ್ಸಾಮ್ ನೀಡಲು ಹೊರಟೆ. ಈಗ ನಾನು ಒಂದು ನೌಕರಿಯ ಹುಡುಕಾಟದಲ್ಲಿದ್ದೆ. ಆ ಸಮಯದಲ್ಲಿ ಗುರುವಾರ ಒಂದು ಪೇಪರ್ ಬರುತ್ತಿತ್ತು. ಆ ದಿನ ಖರೀದಿ ಮಾಡಿದರೆ ಅದಕ್ಕೆ 4 ರೂಪಾಯಿ ಕೊಡಬೇಕಾಗಿತ್ತು. ಆದರೆ ನಾನು ಬ್ಯಾಕ್ ಡೇಟ್ನ ಪೇಪರ್ ಖರೀದಿ ಮಾಡುತ್ತಿದ್ದೆ. ಬ್ಯಾಕ್ ಡೇಟ್ ಆದರೆ 4 ರೂಪಾಯಿಯಲ್ಲಿ 2 ದಿನದ ಪೇಪರ್ ಬರುತ್ತಿತ್ತು. ಅದರಲ್ಲಿ ಸರ್ಕಾರಿ ನೌಕರಿಗಳ ವೇಕೆನ್ಸಿ ಬಗ್ಗೆ ಜಾಹೀರಾತು ಬರುತ್ತಿತ್ತು. ನಾನು ನೌಕರಿ ಹುಡುಕುತ್ತಿದ್ದರಿಂದ ನಾನು ಅದನ್ನು ಓದುತ್ತಿದ್ದೆ. ಅದರಲ್ಲಿ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ನ ಬಗ್ಗೆ ನನಗೆ ತಿಳಿಯಿತು. ನಾನು ಆ ನೌಕರಿಯಲ್ಲಿ ಸಂಬಳವನ್ನು ಮಾತ್ರ ಗಮನಿಸಿದೆ. ಆ ಸಮಯದಲ್ಲಿ ಅದರ ಬೇಸಿಕ್ ವೇತನ 12,000 ಸಮಥಿಂಗ್ ಇತ್ತು. ಎಲ್ಲ ಸೇರಿ 15,000ರಿಂದ 16,000 ವೇತನ ದೊರೆಯುತ್ತಿತ್ತು. ಅದರಲ್ಲಿ ಎಲ್ಲವೂ ಸರಿಯಾಗಿ ಮೆನ್ಷನ್ ಮಾಡಲಾಗಿತ್ತು. ಪ್ರಿಲಿಮ್ಸ್ ಎಕ್ಸಾಮ್ ಹೇಗೆ ನಡೆಯುತ್ತದೆ, ಮೇನ್ಸ್ ಎಕ್ಸಾಮ್ಗೆ ಹೇಗೆ ತಯಾರಿ ಮಾಡಬೇಕು ಎಂದೆಲ್ಲ ವಿವರಿಸಲಾಗಿತ್ತು. ಆಗ ನಾನು ಅಂದುಕೊಂಡೆ, ಈ ಎಕ್ಸಾಮ್ ತುಂಬ ಚೆನ್ನಾಗಿದೆ. ಇದನ್ನು ಪಾಸ್ ಮಾಡಿದರೆ ನನಗೆ ಒಳ್ಳೆಯ ಸಂಬಳ ಕೂಡ ದೊರೆಯುತ್ತದೆ. ಆದರೆ ಈ ಎಕ್ಸಾಮ್ ಪಾಸ್ ಮಾಡುವುದರಿಂದ ಪವರ್ ಬರುತ್ತದೆ, ನಮ್ಮ ಗೌರವ ಹೆಚ್ಚುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ನನಗೆ ಅದರಲ್ಲಿ ಕೇವಲ ಸಂಬಳ ಮಾತ್ರ ಗೋಚರಿಸಿತು. ಆಗ ನಾನು ಯೋಚಿಸಿದೆ, ಈಗ ನನ್ನ ಫಿಸಿಕಲ್ ಕಂಡೀಷನ್ ಕೂಡ ಚೆನ್ನಾಗಿಲ್ಲ. ನಾನು ಟೆನ್ಷನಲ್ಲಿ ಇರುವುದರಿಂದ ನನ್ನ ಮೆಮೊರಿ ಪವರ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ಸರಿ, ಒಬ್ಬೊಬ್ಬರಿಗೆ ಒಮ್ಮೆ ಓದಿದರೆ ಸಾಕು. ಆದರೆ ನಾನು 10 ಬಾರಿ ಬೇಕಾದರೆ ಓದಿ ನೆನಪು ಮಾಡಿಕೊಳ್ಳುತ್ತೇನೆ. ನಾನು ಈ ಎಕ್ಸಾಮನ್ನು ಅಟೆಂಡ್ ಮಾಡುತ್ತೇನೆ ಮತ್ತು ಇದನ್ನು ಕ್ಲಿಯರ್ ಮಾಡುತ್ತೇನೆ ಎಂದು ಅಂದುಕೊಂಡು ಅದಕ್ಕಾಗಿ ತಯಾರಿ ಮಾಡಲು ಶುರು ಮಾಡಿದೆ. ನನ್ನ ಮಕ್ಕಳು ಚಿಕ್ಕವರಾಗಿದ್ದರಿಂದ ನಾನು ಟೆರೆಸ್ ಮೇಲೆ ಹೋಗಿ ಓದುತ್ತಿದ್ದೆ. ನನ್ನ ಅಮ್ಮ ಮಕ್ಕಳನ್ನು ಸಂಭಾಳಿಸುತ್ತಿದ್ದಳು. ಮಕ್ಕಳಿಗೆ ಹಾಲು ಕುಡಿಸಬೇಕೆಂದರೆ ಅಮ್ಮ ನನ್ನನ್ನು ಕೂಗಿ ಕರೆಯುತ್ತಿದ್ದಳು. 3 ಗಂಟೆಯಿಂದ ಓದುತ್ತಿದ್ದಾಳೆ. ಮಕ್ಕಳಿಗೆ ಹಾಲು ಕುಡಿಸಲು ನೆನಪಿಲ್ಲ. ಮಗುವಿಗೆ ಹಾಲು ಕುಡಿಸಿ ಹೋಗು ಎಂದು ಅಮ್ಮ ಹೇಳಿದಾಗ ಅಂದು ಕೂಡ ನಾನು ಮಗನಿಗಾಗಿ ಹಾಲು ಕುಡಿಸಲು ಕೆಳಕ್ಕೆ ಬಂದಿದ್ದೆ. ಮಗನಿಗೆ ಹಾಲು ಕುಡಿಸಲು ಶುರು ಮಾಡಿದೆ. ಆದರೆ ಪುಸ್ತಕವನ್ನು ಅಲ್ಲೇ ಬಿಟ್ಟು ಬಂದಿದ್ದೆ. ಆಗ ಒಂದು ನಾಯಿ ಪುಸ್ತಕದ ಮೇಲೆ ಯೂರಿನ್ ಮಾಡಿತ್ತು. ಮಗನಿಗೆ ಹಾಲು ಕುಡಿಸಿ ಮೇಲಕ್ಕೆ ಬಂದಾಗ ಪುಸ್ತಕದ ಸ್ಥಿತಿಯನ್ನು ನೋಡಿ ನನಗೆ ಎಷ್ಟೊಂದು ದುಃಖವಾಯಿತೆಂದರೆ, ಆ ಸಮಯದಲ್ಲಿ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಲು 150ರಿಂದ 250 ರೂಪಾಯಿ ಬೇಕಾಗಿತ್ತು. ಮತ್ತೊಂದು ಪುಸ್ತಕ ಖರೀದಿಸಬೇಕೆಂದರೆ ನನ್ನ ಬಳಿ ಅಷ್ಟೊಂದು ಹಣವಿರಲಿಲ್ಲ. ನಾನು ಅದನ್ನು ಕೂಡ ಪಾಸಿಟಿವ್ ಆಗಿ ತೆಗೆದುಕೊಂಡೆ ಮತ್ತು ಅಂದುಕೊಂಡೆ, ಏನೂ ತೊಂದರೆ ಇಲ್ಲ, ನಾನು ಶಿವನ ಭಕ್ತೆ, ನನಗೆ ಪರಶಿವನ ಆಶೀರ್ವಾದ ದೊರೆಯುತ್ತಿದೆ, ನಾನು ಇದೇ ಪುಸ್ತಕವನ್ನು ಓದುತ್ತೇನೆ ಎಂದು ಆ ಪುಸ್ತಕವನ್ನು ತೊಳೆದು ಒಣಗಿಸಿದೆ. ಈಗ ಅಷ್ಟು ಚಿಕ್ಕದಾಗಿರೋ ಪುಸ್ತಕ ಇಷ್ಟೊಂದು ದಪ್ಪವಾಯಿತು. ನಾನು ಅದೇ ಪುಸ್ತಕವನ್ನು ಓದಿ ಪ್ರಥಮ ಪ್ರಯತ್ನದಲ್ಲಿ ನಾನು ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ನ ಪ್ರಿಲಿಮ್ಸ್ ಪಾಸ್ ಮಾಡಿದೆ. ಸಿವಿಲ್ ಸರ್ವಿಸ್ನಲ್ಲಿ ನಾನು ಪ್ರಿಲಿಮ್ಸ್ ಪಾಸ್ ಮಾಡುತ್ತೇನೆಂದು ಯಾರೂ ಅಂದುಕೊಂಡಿರಲಿಲ್ಲ. ಆಗ ಅಮ್ಮ ಸ್ವಲ್ಪ ಪಾಸಿಟಿವ್ ಆದರು. ಹಳ್ಳಿಯಲ್ಲಿ ಇಂಥವುಗಳ ಬಗ್ಗೆ ಜ್ಯೋತಿಷ್ಯ ಅಥವಾ ಪಂಡಿತರಲ್ಲಿ ಕೇಳೋದು, ಈ ಪೂಜೆ ಮಾಡಿಸುವುದು ಮತ್ತು ದೃಷ್ಟಿ ತೆಗೆಯುವುದು, ಹೀಗೆ ಎಲ್ಲವೂ ಸಾಮಾನ್ಯವಾಗಿರುತ್ತದೆ. ಅಮ್ಮ ಎಲ್ಲ ಕಡೆಗೂ ನನ್ನ ಕೈ ತೋರಿಸುತ್ತಿದ್ದರು. ನನಗೆ ಇದು ಕಿರಿಕಿರಿಯಾದರೂ ನಾನು ಅಮ್ಮನ ಸಮಾಧಾನಕ್ಕಾಗಿ ಸುಮ್ಮನೆ ಇರಬೇಕಾಯಿತು. ನಾನು ಅಮ್ಮನ ನಂಬಿಕೆಗೆ ರೆಸ್ಪೆಕ್ಟ್ ನೀಡುತ್ತಾ ಕೈಯನ್ನು ಎಲ್ಲರಿಗೂ ತೋರಿಸುತ್ತಿದ್ದೆ. ಇಂಥವುಗಳಲ್ಲಿ ನಾನು ನಂಬಿಕೆ ಇಡುತ್ತಿರಲಿಲ್ಲ. ಆಗ ನಾನು ಒಬ್ಬ ಪಂಡಿತರಿಗೆ ನನ್ನ ಕೈ ತೋರಿಸುತ್ತಿದ್ದಾಗ ಅವರು ನನ್ನ ಕೈ ನೋಡಿ ಹೇಳಿದರು, ಇವಳ ಭಾಗ್ಯದಲ್ಲಿ ಸರ್ಕಾರಿ ನೌಕರಿಯ ರೇಖೆಯಿಲ್ಲ ಎಂದು ಹೇಳಿದರು. ಪ್ರಿಲಿಮ್ಸ್ ಪರೀಕ್ಷೆಗೂ ಮೊದಲು ಕೂಡ 2-3 ಬಾರಿ ಬೇರೆ ಜ್ಯೋತಿಷ್ಯರು ಹೀಗೆ ಹೇಳಿದ್ದರು. ಈಗ ಪ್ರಿಲಿಮ್ಸ್ ಪಾಸ್ ಆದ ಮೇಲೆ ಒಬ್ಬ ಜ್ಯೋತಿಷ್ಯರು ನನಗೆ ಸರ್ಕಾರಿ ನೌಕರಿಯ ಭಾಗ್ಯವಿಲ್ಲ ಎಂದು ಹೇಳಿದರು. ಆಗ ನಾನು ತುಂಬ ವಿನಮ್ರತೆಯಿಂದ ಅವರಲ್ಲಿ ಹೇಳಿದೆ, ಹಾಗೂ ಪಂಡಿತರೆ, ಈಗ ನನ್ನ ಕೈಯಲ್ಲಿ ಆ ರೇಖೆ ಇಲ್ಲದೇ ಇರಬಹುದು. ಆದರೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೇನೆಂದರೆ ಈಗ ಈಶ್ವರನು ಕೂಡ ನನ್ನ ಕೈ ಮೇಲೆ ರೇಖೆ ಬರೆಯುತ್ತಾನೆ. ಕೊನೆಗೂ ಆ ರೇಖೆಯನ್ನು ಭಗವಂತ ನನ್ನ ಕೈ ಮೇಲೆ ಬರೆದನು. ನಾನು ಮೇನ್ಸ್ನಲ್ಲೂ ಕೂಡ ತೆರಗಡೆ ಹೊಂದಿದ್ದೆ. ನನಗೆ ಸಂದರ್ಶನಕ್ಕಾಗಿ ಕಾಲ್ ಬಂದಾಗ ಇದು ನನ್ನ ಮೊದಲ ಸಂದರ್ಶನವಾಗಿತ್ತು. ಇದಕ್ಕೂ ಮೊದಲು ನಾನು ಯಾವ ಸಂದರ್ಶನವನ್ನು ಅಟೆಂಡ್ ಮಾಡಿರಲಿಲ್ಲ. ನಾನು ಇಂಟರ್ವ್ಯೂಗಾಗಿ ಯಾವುದೇ ತಯಾರಿ ಕೂಡ ಮಾಡಿಕೊಂಡಿರಲಿಲ್ಲ. ನನ್ನ ಇಂಟರ್ವ್ಯೂ ಕೂಡ ನಡೆಯಿತು. ಇದಾದ ಮೇಲೆ ರಿಸಲ್ಟ್ ಬರಲು ತುಂಬ ಸಮಯ ತೆಗೆದುಕೊಂಡಿತ್ತು. ಇದಾದ ಮೇಲೆ ನಾನು ಇನ್ನೊಂದು ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಕೂಡ ಬರೆದೆ. ಪ್ರಿಲಿಮ್ಸ್ ಎಕ್ಸಾಮ್ ಬರೆದಾಗ ಆ ಸಮಯದಲ್ಲಿ ಕಟ್ ಆಫ್ ಅಂಕ ಬಂದಿತ್ತು. ನಾನು ಪ್ರಿಲಿಮ್ಸ್ ಪೇಪರ್ ನೀಡಿ ಬಂದಾಗ ಇನ್ಸ್ಟಿಟ್ಯೂಟ್ನ ಹೆಸರು ಮಾಡಿದ ಫೇಮಸ್ ಶಿಕ್ಷಕರೊಬ್ಬರು ಕೇಳಿದರು, ಎಷ್ಟು ಪ್ರಶ್ನೆಗಳಿಗೆ 100% ಅಟೆಂಡ್ ಮಾಡಿದ್ದೀಯಾ ಎಂದಾಗ ನಾನು ಹೇಳಿದೆ, 70ರಿಂದ
70-75% ಮಾಡಿದ್ದೇನೆ. ಬೇರೆಲ್ಲವನ್ನು ನಾನು ಅಂದಾಜಿಗೆ ಗುಂಡು ಹೊಡೆದಿದ್ದೇನೆ. ಎಷ್ಟು ಸರಿ ಎಷ್ಟು ತಪ್ಪೋ ಗೊತ್ತಿಲ್ಲ. 75-75% ಸರಿ ಮಾಡಿದ್ದೇನೆ. ಆಗ ಅವರು ಹೇಳಿದರು, ನೀನಂತೂ ಹೊರಗೆ ಹೋಗ್ತೀಯ, ಏಕೆಂದರೆ ಈ ಬಾರಿ 85%ಗಿಂತ ಮೇಲೆ ಕಟ್ ಆಫ್ ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೂ ಆಗಲಿ, ನೋ ಪ್ರಾಬ್ಲಮ್, ಏಕೆಂದರೆ ಈ ಮೊದಲೇ ನಾನು ಪಬ್ಲಿಕ್ ಸರ್ವಿಸ್ನ ಒಂದು ಇಂಟರ್ವ್ಯೂಗೆ ಹಾಜರಾಗಿದ್ದೆ. ಅದರ ರಿಸಲ್ಟ್ಗಾಗಿ ಕಾಯುತ್ತಿದ್ದೆ. ಅದರಲ್ಲೇ ಸೆಲೆಕ್ಷನ್ ಆಗಬಹುದೆಂಬ ನಂಬಿಕೆ ನನಗಿತ್ತು. ಆಗ ಅವರು ಹೇಳಿದರು, ನಮ್ಮ ಸ್ಟೂಡೆಂಟ್ಸ್ 90% ಸರಿ ಮಾಡಿ ಬಂದಿದ್ದಾರೆ, ನಿನ್ನ ಪ್ರಿಲಿಮ್ಸ್ ಪಾಸ್ ಆಗುವುದಿಲ್ಲ ಎಂದರು. ಆಗ ನಾನು ಯಾವುದೇ ಚಿಂತೆಗೆ ಒಳಗಾಗಲಿಲ್ಲ. ಈಗ ನನ್ನ ಮೊದಲ ಪಬ್ಲಿಕ್ ಸರ್ವಿಸ್ ಪರೀಕ್ಷೆಯ ರಿಸಲ್ಟ್ ಕೂಡ ಬಂತು. ಹಾಗೂ ಎರಡನೇ ಪಬ್ಲಿಕ್ ಸರ್ವಿಸ್ ಪರೀಕ್ಷೆಯ ಪ್ರಿಲಿಮ್ಸ್ ರಿಸಲ್ಟ್ ಕೂಡ ಬಂತು. ಈ ಬಾರಿ ಕಟ್ ಆಫ್ ಮಾರ್ಕ್ಸ್ 85% ಬಂದಿತ್ತು. ಆ ಸರ್ ಹೇಳಿದ ಸ್ಟೂಡೆಂಟ್ಗಳು ಪಾಸಾಗಿರಲಿಲ್ಲ, ಆದರೆ ನಾನು ಪಾಸಾಗಿದ್ದೆ. ಎರಡನೇ ಪರೀಕ್ಷೆಯ ಪ್ರಿಲಿಮ್ಸ್ ಕೂಡ ನಾನು ಪಾಸಾಗಿದ್ದೆ. ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಸಂದರ್ಶನದಲ್ಲಿ ಪಾಸಾದ ಆದಿವಾಸಿ ಸ್ಟೂಡೆಂಟ್ಗಳಿಗೆ ತಲಾ 25,000 ಸರ್ಕಾರದಿಂದ ಸ್ಕಾಲರ್ಶಿಪ್ ಬರುತ್ತಿತ್ತು. ನಾನು 2 ಪ್ರಿಲಿಮ್ಸ್, 1 ಮೇನ್ಸ್ ಮತ್ತು ಸಂದರ್ಶನವನ್ನು ಕೂಡ ಪಾಸಾಗಿದ್ದರಿಂದ 3 ಎಕ್ಸಾಮ್ಗಳಿಗೆ ತಲಾ 25,000 ಸ್ಕಾಲರ್ಶಿಪ್ ಮಧ್ಯಪ್ರದೇಶ ಸರ್ಕಾರದಿಂದ ದೊರೆತಿತ್ತು. ಆಗ ನನಗೆ 75,000 ಸ್ಕಾಲರ್ಶಿಪ್ ದೊರೆಯಿತು. ಈಗ ಯಾವ ಹುಡುಗಿ ಬೆಳಿಗ್ಗೆ ಮತ್ತು ಸಂಜೆ ಒಗ್ಗರಣೆ ಇಲ್ಲದ ಬೇಳೆ ಸಾರು ಮತ್ತು ಅನ್ನವನ್ನು ಊಟ ಮಾಡುತ್ತಿದ್ದಳೋ ಮತ್ತು ತನ್ನ ಮಕ್ಕಳಿಗೆ ಹಾಲುಣಿಸಲು ಕಷ್ಟಪಡುತ್ತಿದ್ದಳೋ ಅವಳಿಗೆ ಈಗ 75,000 ಸ್ಕಾಲರ್ಶಿಪ್ ಬಂದಿತ್ತು. ಪಬ್ಲಿಕ್ ಸರ್ವಿಸ್ನ ಮೊದಲ ಎಕ್ಸಾಮ್ನಲ್ಲಿ ನಾನು ಇಂಟರ್ವ್ಯೂನಲ್ಲೂ ಕೂಡ ಪಾಸಾದೆ. ನನ್ನ ಮೊದಲ ಪೋಸ್ಟಿಂಗ್ ನರಸಿಂಗಪುರ ಜಿಲ್ಲೆಯಲ್ಲಾಯಿತು. ಈ ಮಧ್ಯದಲ್ಲಿ ನನಗೆ ಯಾರ ತೊಂದರೆಯೂ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ನನ್ನ ಪೋಸ್ಟಿಂಗ್ ಆದಾಗ ನನ್ನ ಎಕ್ಸ್ ಹಸ್ಬೆಂಡ್ ನನ್ನ ಮುಂದೆ ಹಾಜರಾಗಿದ್ದನು. ಇಲ್ಲಿವರೆಗೆ ನನ್ನ ಸಂಘರ್ಷ ಹಣಕಾಸು ಹಾಗೂ ಭೌತಿಕ ವಸ್ತುಗಳ ಅವಶ್ಯಕತೆಯ ಬಗ್ಗೆ ಮಾತ್ರ ಇತ್ತು. ನಾನು ಇದೆಲ್ಲವುಗಳಿಗೆ ಅವನಿಂದ ದೂರವೇ ಉಳಿದಿದ್ದೆ. ಈಗ ಅವನು ಬಂದಿದ್ದ. ನಾನು ಚೀಫ್ ಮುನ್ಸಿಪಲ್ ಆಫೀಸರ್ ಆಗಿ ಸಮಾಜದಲ್ಲಿ ನನಗೆ ಒಂದು ಗೌರವ ಸ್ಥಾನಮಾನ ಸಿಕ್ಕಿದೆ. ಈಗ ಜನರು ನನ್ನನ್ನು ಗುರುತಿಸತೊಡಗಿದ್ದಾರೆ ಮತ್ತು ನನ್ನ ಪ್ರತಿಷ್ಠೆ ಹೆಚ್ಚುತ್ತಿದ್ದಂತೆ ಅವನು ನನ್ನ ಬಳಿ ಬಂದನು. ಬಂದವನೇ ಅವನ ಡಿಮ್ಯಾಂಡ್ ಏನಾಗಿತ್ತೆಂದರೆ ಅವನಿಗೆ ಒಂದು ಕಾರ್ ಖರೀದಿಸಬೇಕಾಗಿತ್ತು. ಅದೇ ಹಳೆಯ ಚಾಳಿ ಮುಂದುವರಿಸಿದ್ದ. ಧಮಕಿ ಹಾಕೋದು, ಕಾರು ಖರೀದಿಸಲು ಹಣ ಕೊಡುವುದಿಲ್ಲ ಎಂದರೆ ನನ್ನ ಮೇಲೆ ಮುಗಿ ಬೀಳುತ್ತಿದ್ದ. ವಾಸ್ತವದಲ್ಲಿ ನಾನೇ ಈ ವಿಷಯದಲ್ಲಿ ತಪ್ಪು ಮಾಡಿದೆ ಎಂದು ನನಗೆ ಈಗ ಅನಿಸುತ್ತಿದೆ. ಏನೇ ಆದರೂ ಇದರಲ್ಲಿ ನನ್ನದೇ ತಪ್ಪಿದೆ. ನಾನು ಬೇರೆಯವರ ಮೇಲೆ ಆರೋಪ ಮಾಡುವುದಿಲ್ಲ. ನಾನು ಅದನ್ನು ಸ್ವೀಕರಿಸಿದೆ. ಪರ್ಸನಲ್ ಲೋನ್ ತೆಗೆದುಕೊಂಡು ಅವನ ಕಾರಿನ ಡೌನ್ ಪೇಮೆಂಟ್ ಮಾಡಿದೆ. ಅವನು ವ್ಯಾಗ್ನರ್ ಗಾಡಿ ಖರೀದಿ ಮಾಡಿದನು. ಆದರೆ ಅವನು ಮತ್ತೆ ನನಗೆ ಹೊಡೆದನು. ಅವನು ಯಾವಾಗೆಲ್ಲ ಬರುತ್ತಾನೋ ಆಗ ಗಾಡಿಯಲ್ಲಿ ಪೆಟ್ರೋಲ್ ಹಾಕು, ಹಣ ಕೊಡು ಎಂದೆಲ್ಲ ಪೀಡಿಸುತ್ತಿದ್ದನು. ಆಗ ನಾನು ಯಾವುದಕ್ಕೆ ಹೆದರುತ್ತಿದ್ದೆ ಗೊತ್ತಾ? ನಾನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಮಾಡಿದ್ದರೂ ಕೂಡ ನನಗೆ ಸಂಪೂರ್ಣ ಆತ್ಮವಿಶ್ವಾಸವಿರಲಿಲ್ಲ. ಒಂದು ವೇಳೆ ನನ್ನ ಗಂಡ ನನಗೆ ಪಬ್ಲಿಕ್ನಲ್ಲಿ ಹೊಡೆದರೆ, ಪೇಪರ್ನಲ್ಲಿ ಆ ಫೋಟೋ ಬಂದರೆ ಮುಂದೇನಾಗಬಹುದು? ನನ್ನ ಮರ್ಯಾದೆ ಹೋಗಬಹುದು. ಆನಂತರ ಜನರು ನನಗೆ ಹೇಗೆ ಮರ್ಯಾದೆ ಗೌರವ ನೀಡುತ್ತಾರೆ? ಮೇಡಮ್ ಸ್ವತಃ ತಾನೇ ತನ್ನ ಗಂಡನಿಂದ ಏಟು ತಿನ್ನುತ್ತಾಳೆ, ಅಂದ ಮೇಲೆ ನಮಗೆ ಹೇಗೆ ರಕ್ಷಣೆ ನೀಡುತ್ತಾಳೆ ಎಂದು ಜನ ಅಂದುಕೊಳ್ಳಬಹುದು ಮತ್ತು ಇಡೀ ಜಿಲ್ಲೆಯ ಜನ ನನ್ನ ಬಗ್ಗೆ ಆಡಿಕೊಳ್ಳಬಹುದು ಎಂದೆಲ್ಲ ನಾನು ಹೆದರುತ್ತಿದ್ದೆ. ಹೀಗೆಲ್ಲ ಯೋಚಿಸಿ ನಾನು ಅವನಿಂದ ದೂರ ಓಡುತ್ತಿದ್ದೆ. ನಾನು ತಕ್ಷಣ ನನ್ನ ಟ್ರಾನ್ಸ್ಫರ್ ತೆಗೆದುಕೊಂಡೆ. ನನ್ನ ಅದೃಷ್ಟ ಹೇಗಿತ್ತೆಂದರೆ ಸೆಲೆಕ್ಟ್ ಆದ 8 ತಿಂಗಳಲ್ಲಿ ಜಿಲ್ಲಾ ಮುಖ್ಯಾಲಯದಲ್ಲಿ ನನ್ನನ್ನು ಚೀಫ್ ಮುನ್ಸಿಪಲ್ ಆಫೀಸರ್ ಮಾಡಲಾಯಿತು ಮತ್ತು ಬೇರೆ 3 ಡಿವಿಷನ್ಗಳ ಚಾರ್ಜ್ ಕೂಡ ನನಗೆ ನೀಡಲಾಯಿತು ಮತ್ತು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆಫೀಸರ್ ಆಗಿ ಕೂಡ ನೇಮಕ ಮಾಡಲಾಯಿತು. ಈ ಮಧ್ಯೆ ನನಗೆ ತುಂಬ ಒಳ್ಳೆಯ ಜನರ ಪರಿಚಯವಾಯಿತು. ಆ ಸಮಯದಲ್ಲಿ SP ಸರ್ ಒಬ್ಬರು ನನಗೆ ಪರಿಚಯವಾದರು. ಅವರು ನನಗೆ ತುಂಬ ಮೋಟಿವೇಟ್ ಮಾಡಿದರು. ಅವರೊಂದಿಗೆ ನಾನು ಚೆನ್ನಾಗಿ ಹೊಂದಿಕೊಂಡಿದ್ದೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ಯಾವಾಗಲೂ ಉದಾಸೀನತೆಯಿಂದ ಇರುತ್ತಿದ್ದೆ, ಏಕೆಂದರೆ ನನ್ನ ಗಂಡ ಮಧ್ಯೆ ಮಧ್ಯೆ ಬಂದು ನನಗೆ ಹೊಡೆದು ಹೋಗುತ್ತಿದ್ದನು. ಅವನಿಗೆ ಏನಾದರೂ ಕೊಟ್ಟು ಸಮಾಧಾನ ಮಾಡಿ ಕಳಿಸುತ್ತಿದ್ದೆ. ಒಂದು ದಿನ SP ಸರ್ ಕೇಳಿದರು, ಶ್ವೇತಾ, ನೀನೇಕೆ ಯಾವಾಗಲೂ ಉದಾಸೀನತೆಯಿಂದ ಇರುತ್ತೀಯಾ ಎಂದಾಗ ಹೇಳಲೋ ಬೇಡವೋ ಎನ್ನುವಂತೆ ನಾನು ಅವರಲ್ಲಿ ಎಲ್ಲವನ್ನೂ ಹೇಳಿಕೊಂಡೆ. ಆಗ ಅವರು ಕೇಳಿದರು, ನೀನು ಯಾವ ವಿಷಯಕ್ಕಾಗಿ ಅವನಿಗೆ ಹೆದರುತ್ತೀಯಾ ಎಂದಾಗ ನಾನು ಹೇಳಿದೆ, ನಾನು ಅವನನ್ನು ವಿರೋಧಿಸಿದರೆ, FIR ಮಾಡಿದರೆ ಮೀಡಿಯಾದಲ್ಲಿ ನನ್ನ ಬಗ್ಗೆ ಬರೆಯುತ್ತಾರೆ. ಆನಂತರ ಜನರಿಗೂ ಕೂಡ ಗೊತ್ತಾಗುತ್ತದೆ, ಈ ಆಫೀಸರ್ ತನ್ನ ಗಂಡನಿಂದ ಏಟು ತಿನ್ನುತ್ತಾಳೆ ಎಂದು ಮೀಡಿಯಾದಲ್ಲಿ ಬರುತ್ತದೆ. ಆಗ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಸುಮ್ಮನಿದ್ದೇನೆ. ಮೇಡಮ್ಗೆ ಹೊಡೆಯುತ್ತಾರೆ ಎಂದು ಗೊತ್ತಾದ ತಕ್ಷಣ ಯಾರೂ ನನಗೆ ಮರ್ಯಾದೆ ಕೊಡುವುದಿಲ್ಲ ಎಂದಾಗ SP ಸರ್ ಹೇಳಿದರು, ನೀನು ಯಾವ ಮರ್ಯಾದೆ ಬಗ್ಗೆ ಮಾತನಾಡುತ್ತಿದ್ದೀಯಾ? ಯಾವ ಸಮಾಜದ ಮರ್ಯಾದೆ ಬಗ್ಗೆ ಮಾತನಾಡುತ್ತಿದ್ದೀಯಾ? ನೀನು ಪ್ರತಿದಿನ ಏಟು ತಿನ್ನುತ್ತಿದ್ದೀಯಾ? ಪ್ರತಿದಿನ ಬೈಗುಳ ಕೇಳಿಸಿಕೊಳ್ಳುತ್ತಿದ್ದೀಯಾ? ಟಾರ್ಚರ್ ಅನುಭವಿಸುತ್ತಿದ್ದೀಯಾ? ಇದೇ ಸಮಾಜದ ಮರ್ಯಾದೆಯೇನು? ಸಮಾಜ ಏನು ಹೇಳುತ್ತದೆ ಹೇಳಲಿ. ಈ ಬಾರಿ ನಿನ್ನ ಗಂಡ ನಿನ್ನ ಬಳಿ ಬಂದರೆ ನನಗೆ ಒಂದು ಮಿಸ್ ಕಾಲ್ ಕೊಡು. ಆ ಸಮಯದಲ್ಲಿ ನನ್ನ ಬಳಿ ಮೊಬೈಲ್ ಫೋನ್ ಬಂದಿತ್ತು.
ನೋಕಿಯಾದ ಟಿಕ್ ಟಿಕ್ ಸೌಂಡ್ ಮಾಡುವ ಫೋನ್ ಆಗಿತ್ತು. ಆ ಸಮಯದಲ್ಲಿ ಅವರು ನನಗೆ ಹೇಗೆ ಧೈರ್ಯ ತುಂಬಿದರೆಂದರೆ ಮರ್ಯಾದೆಯ ಬಗ್ಗೆ ಸರಿಯಾದ ವ್ಯಾಖ್ಯಾನವನ್ನು ನನಗೆ ತಿಳಿಸಿಕೊಟ್ಟರು. ಮರ್ಯಾದೆ ಎಂದರೆ ಸಮಾಜ ಏನು ಹೇಳುತ್ತದೆಯೋ ಅದು ಮರ್ಯಾದೆಯಲ್ಲ. ಮರ್ಯಾದೆ ಎಂದರೆ ನಿಮ್ಮ ಗೌರವವನ್ನು ರಕ್ಷಣೆ ಮಾಡಿಕೊಳ್ಳುವುದೇ ಮರ್ಯಾದೆ. ನಾನು ಆ ವಿಷಯವನ್ನು ಈಗ ಕಲಿತುಕೊಂಡೆ. ಅವನು ಮತ್ತೆ ಬಂದನು. ಬರುತ್ತಲೇ ಕೇಳಿದನು, ಇದು ಯಾರ ಮನೆ? ಆಗ ನಾನು ಧೈರ್ಯದಿಂದ ಹೇಳಿದೆ, ಸರ್ಕಾರದ್ದು. ಮನೆ, ಬಂಗ್ಲೆ ಎಲ್ಲವೂ ನನಗೆ ನೀಡಿದ್ದಾರೆ. ಇದು ನನ್ನ ಮನೆ ಎಂದು ನಾನು ಕಾನ್ಫಿಡೆಂಟ್ನಿಂದ ಹೇಳಿದೆ. ಏಕೆಂದರೆ ನಾನು ಇಂದು ಜಗಳ ಮಾಡುವ ಮೂಡ್ನಲ್ಲಿದ್ದೆ. ಏಕೆಂದರೆ ನನಗೆ ಈಗ ಧೈರ್ಯ ಬಂದಿತ್ತು. ಆಗ ಅವನು ಹೌದಾ ಎಂದು ನನ್ನ ಕೂದಲನ್ನು ಹಿಡಿದುಕೊಂಡನು. ಅವನು ನನಗೆ ಹೊಡೆಯುವ ರೀತಿ ಹೀಗೆ ಇತ್ತು. ಕೂದಲನ್ನು ಹಿಡಿದು ಒಮ್ಮೆ ಕಿಟಕಿಗೆ ನನ್ನ ತಲೆಯನ್ನು ಚಚ್ಚುತ್ತಿದ್ದ, ಮತ್ತೊಮ್ಮೆ ಬೆನ್ನ ಮೇಲೆ ಗುದ್ದುತ್ತಿದ್ದ, ಮತ್ತೆ ಕೆಳಕ್ಕೆ ಬೀಳಿಸಿ ಒದೆಯುತ್ತಿದ್ದ. ಅವನಿಗೆ ಹೇಗೆ ಹೊಡೆಯಲು ಸಾಧ್ಯವೋ ಹಾಗೆ ಹೊಡೆಯುತ್ತಿದ್ದ. ನಾನು ತಕ್ಷಣ ಮೊಬೈಲ್ ಎತ್ತಿಕೊಂಡು ಸರ್ಗೆ ರಿಂಗ್ ಮಾಡಿದೆ. ಅವರಿಗೆ ಒಂದೇ ರಿಂಗ್ ಹೊರಟು ಹೋಯಿತು. ಅದರಲ್ಲಿ SP ಎಂದು ಬರೆಯಲಾಗಿತ್ತು. ಆಗ ನಾನು SPಗೆ ಫೋನ್ ಮಾಡಿದ್ದೇನೆಂದು ನನ್ನ ಗಂಡನಿಗೆ ಗೊತ್ತಾಯಿತು. ಆಗ ಅವನು ಹೇಳಿದ, ಕೊನೆಗೂ ನೀನು ಪೊಲೀಸರಿಗೆ ಫೋನ್ ಮಾಡಿದೆ ಅಲ್ವಾ? ಪೊಲೀಸ್ ಬರುವವರೆಗೂ ಇಂದು ನಾನು ನಿನಗೆ ಎಷ್ಟು ಹೊಡೆಯುತ್ತೇನೆಂದರೆ ನೀನು ಜೀವಂತ ಇದ್ದರೆ ಬದುಕಿಕೋ, ಇಲ್ಲ ಅಂದರೆ ಸಾಯಿ ಎಂದು ಜೋರಾಗಿ ಹೊಡೆದನು. ಆದರೆ ಆ ದಿನ ನಾನು ಧೈರ್ಯಗೆಡಲಿಲ್ಲ. ಹೇಗಿದ್ದರೂ ನನಗೆ ಹವ್ಯಾಸವಾಗಿ ಹೋಗಿದ್ದರಿಂದ ನಾನು ಅವನು ಹೊಡೆಯುವಾಗ ಅಳುತ್ತಿರಲಿಲ್ಲ. ನಾನು ಆಗ ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೇನೆಂದರೆ ಇವನು ಇಂದು ನನಗೆ ಕೊನೆಯ ಬಾರಿ ಹೊಡೆಯುತ್ತಾನೆ. ಇದಾದ ಮೇಲೆ ಇವನು ನನಗೆ ಎಂದೂ ಹೊಡೆಯುವುದಿಲ್ಲ ಎಂದು ಅಂದುಕೊಂಡೆ. ನನ್ನ ಬ್ಯಾಚ್ಮೇಟ್ನ ಬ್ರದರ್ ಕೂಡ ಅಲ್ಲೇ ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರು 2.5 ನಿಮಿಷದಲ್ಲಿ ಅಲ್ಲಿಗೆ ಹಾಜರಾದರು. ನನ್ನ ಮನೆಗೆ ಪೊಲೀಸ್ ಜೀಪ್ ಬಂತು. ಆಗ ಪೊಲೀಸರು ನನ್ನ ಪರಿಸ್ಥಿತಿಯನ್ನು ನೋಡಿದರು. ನನ್ನ ಮೂಗಿನಿಂದ ರಕ್ತ ಬರುತ್ತಿತ್ತು. ನನ್ನ ತುಟಿ ಒಡೆದು ಹೋಗಿತ್ತು. ಆ 2 ನಿಮಿಷದಲ್ಲಿ ಅವನು ನನಗೆ ಎಷ್ಟು ಹೊಡೆಯಲು ಸಾಧ್ಯವೋ ಅಷ್ಟು ಹೊಡೆದಿದ್ದನು. ನನ್ನ 2 ಮಕ್ಕಳು ಬಾಗಿಲ ಬಳಿ ನಿಂತು ಮಮ್ಮಿ ಮಮ್ಮಿ ಎಂದು ಬಾಗಿಲು ಬಡಿಯುತ್ತಿದ್ದರು. ನನಗೆ ಹೊಡೆಯುತ್ತಿರುವ ಶಬ್ದ ಕೇಳಿ ಅವರು ಚೀರಾಡುತ್ತಿದ್ದರು. ಪೊಲೀಸರು ನನ್ನ ಪರಿಸ್ಥಿತಿಯನ್ನು ನೋಡಿ ಒಂದು ಪ್ಲಾಸ್ಟಿಕ್ ಚೇರನ್ನು ಹಾಕಿ ಜಗುಲಿಯಲ್ಲಿ ಕೂಡಿಸಿದರು. ಪೊಲೀಸರು ನನ್ನ ಜೊತೆ ಅವನು ನಡೆಸಿದ ದೌರ್ಜನ್ಯವನ್ನು ನೋಡಿ ಅವನ ಜೊತೆ ಯಾವ ರೀತಿ ನಡೆದುಕೊಂಡರೆಂದರೆ ನಿಜವಾಗಿಯೂ ಅವನ ಮೇಲೆ ಏನು ನಡೆಯಬೇಕಿತ್ತೋ, ಹಲವಾರು ವರ್ಷಗಳ ಹಿಂದೆಯೇ ಏನು ಆಗಬೇಕಿತ್ತೋ ಅದನ್ನು ಇಂದು ಪೊಲೀಸರು ಸಹಜವಾಗಿ ಮಾಡಿದರು. ತುಂಬ ಚೆನ್ನಾಗಿ ಅವನಿಗೆ ಲಾಠಿ ಏಟಿನ ರುಚಿ ತೋರಿಸಿದರು. ಇದಾದ ಮೇಲೆ ನಾನು ಅವನ ಮೇಲೆ FIR ದಾಖಲು ಮಾಡಿದೆ. ನಾನು ಲೀಗಲಿ ಕಂಪ್ಲೇಂಟ್ ಕೂಡ ನೀಡಿದೆ. ನಾನು ಡೈವರ್ಸ್ ನೋಟಿಸ್ ಅವರಿಗೆ ಕಳಿಸುವುದಕ್ಕಿಂತ ಮೊದಲೇ ಅವನಿಂದ ನನಗೆ 1 ವಾರದ ಒಳಗೆ ವಿಚ್ಛೇದನದ ನೋಟಿಸ್ ಬಂತು. ನೀವು ಎಂದಾದರೂ ಕೇಳಿದ್ದೀರಾ? ಯಾವುದಾದರೂ ಮಹಿಳೆಗೆ ಮೊದಲ ಹಿಯರಿಂಗ್ನಲ್ಲಿ ಡೈವರ್ಸ್ ದೊರೆತಿದ್ದು ಕೇಳಿದ್ದೀರಾ? ನಾನು ಅದೇ ಮಹಿಳೆ. ನನಗೆ ಒಂದೇ ದಿನದಲ್ಲಿ ವಿಚ್ಛೇದನ ಸಿಕ್ಕಿತ್ತು. ನಾನು ಕೋರ್ಟಿನ ಕಟಕಟೆಯಲ್ಲಿ ಹೋಗಿ ನಿಂತೆ. ಅವರು ನನ್ನ ಪರಿಸ್ಥಿತಿ ನೋಡಿದರು. ಕುಳಿತಿರುವಂಥ ವಕೀಲರು ಕೂಡ ನನ್ನ ಸ್ಥಿತಿ ಅರ್ಥ ಮಾಡಿಕೊಂಡರು. ಯಾವುದೇ ಸಂದರ್ಭದಲ್ಲಿ ನೀವು ಸತ್ಯದಿಂದ ಇದ್ದರೆ ಈಶ್ವರನು ಕೂಡ ನಿಮ್ಮ ಸಹಾಯಕ್ಕೆ ಬರುತ್ತಾನೆ ಎಂಬ ಮಾತು ನಿಜ. ನಂತರ ಜಡ್ಜ್ ಸಾಹೇಬರು ನನ್ನನ್ನು ತಮ್ಮ ಚೇಂಬರ್ಗೆ ಕರೆಸಿಕೊಂಡರು ಮತ್ತು ಮಗಳೇ, ನಿನಗೆ ಏನು ಆಗಬೇಕು, ನಿನ್ನ ಇಷ್ಟವೇನು ಎಂದು ಕೇಳಿದರು. ನಾನು ಅವರಿಗೆ ಕೈ ಜೋಡಿಸಿ ಹೇಳಿದೆ, ಸರ್, ನನಗೆ ಏನು ಬೇಡ, ನನ್ನ ಮಕ್ಕಳು ನನಗೆ ಬೇಕು. ನನಗೆ ಮಕ್ಕಳು ದೊರೆಯುವಂತೆ ಮಾಡಿ ಪ್ಲೀಸ್ ಎಂದಾಗ ಜಡ್ಜ್ ಸಾಹೇಬರು ಏನನ್ನೂ ಹೇಳಲಿಲ್ಲ. ಅದೇ ದಿನ ಲಂಚ್ ಟೈಮ್ನಲ್ಲಿ ಮತ್ತೊಂದು ಹಿಯರಿಂಗ್ ಇಟ್ಟರು ಮತ್ತು ಮಕ್ಕಳ ಪೂರ್ಣ ಪೇರೆಂಟಿಂಗ್ ನನಗೆ ದೊರೆಯಿತು. ಅವರೊಂದಿಗೆ ನನ್ನ ಗಂಡನಿಗೆ ಭೇಟಿಯಾಗಲು ಕೂಡ ಅವಕಾಶ ದೊರೆಯಲಿಲ್ಲ ಮತ್ತು ಒಂದೇ ದಿನದಲ್ಲಿ ನನಗೆ ಡಿವೋರ್ಸ್ ಆಯಿತು. ಇಂದು ನಾನು ನನ್ನನ್ನು ಗುರುತಿಸಿಕೊಂಡ ದಿನವಾಗಿತ್ತು. ಆದರೆ ನಾನು ಎಲ್ಲರಿಗೂ ಹೇಳುವುದಿಷ್ಟೇ, ನಾನು ಮಾಡಿದ ತಪ್ಪನ್ನು ನೀವ್ಯಾರು ನಿಮ್ಮ ಜೀವನದಲ್ಲಿ ಮಾಡಬೇಡಿ. ನಾನು ಆ್ಯಕ್ಷನ್ ತೆಗೆದುಕೊಳ್ಳಲು ತುಂಬ ತಡ ಮಾಡಿದೆ. ನಾನು ತುಂಬ ದಿನಗಳವರೆಗೆ ಸಮಾಜವನ್ನು ಒಪ್ಪಿಕೊಳ್ಳುತ್ತಾ ಬಂದೆ. ಅದರಿಂದ ಹೊರಗೆ ಬರಲು ತುಂಬ ದಿನಗಳವರೆಗೆ ಸಮಾಜದ ಬಗ್ಗೆ ಹೆದರುತ್ತಿದ್ದೆ. ನಿಮ್ಮ ಜೊತೆ ಅನ್ಯಾಯ ನಡೆಯುತ್ತಿದೆ ಎಂದ ಮೇಲೆ ಅನ್ಯಾಯವನ್ನು ನೀವೇ ಅನುಭವಿಸುತ್ತಿದ್ದಿರಲ್ಲವೇ? ಸಮಾಜವೇನು ಇದನ್ನು ಅನುಭವಿಸುವುದಿಲ್ಲ ಅಥವಾ ಪ್ರಪಂಚ ಈ ಅನ್ಯಾಯವನ್ನು ಅನುಭವಿಸುವುದಿಲ್ಲ. ಯಾವುದೇ ಸಂಬಂಧಿಕರು ಅನ್ಯಾಯವನ್ನು ಅನುಭವಿಸುವುದಿಲ್ಲ. ಯಾರೆಲ್ಲ ನನ್ನ ಬಗ್ಗೆ ಮಾತನಾಡುತ್ತಿದ್ದರೋ ಅವರೆಲ್ಲ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಎಲ್ಲಾದರೂ ಹೋದರೆ, ಹೌದಾ, ನೀನು ನಿನ್ನ ಗಂಡನನ್ನು ಬಿಟ್ಟಿದ್ದೀಯಾ ಎಂದು ಕೇಳುತ್ತಾರೆ. ಮತ್ತು ನನ್ನ ಮಕ್ಕಳನ್ನು ಎಲ್ಲಾದರೂ ಕರೆದುಕೊಂಡು ಹೋದರೆ ಅವರನ್ನು ಮಾತನಾಡಿಸುತ್ತಾ, ನಿನ್ನ ಅಪ್ಪ ಬರಲಿಲ್ವಾ, ನಿಮ್ಮ ಅಪ್ಪ ನಿಮ್ಮನ್ನು ಬಿಟ್ಟು ಬಿಟ್ಟನಾ? ಈ ರೀತಿಯ ಮಾತುಗಳನ್ನು ಸಮಾಜ ನನ್ನ ಬಗ್ಗೆ ಕೇಳುತ್ತಿತ್ತು. ಯಾವಾಗಲೂ ನನ್ನನ್ನು ಈ ರೀತಿಯಲ್ಲಿ ಅವರು ಗುರುತಿಸುತ್ತಿದ್ದರು. ಈಗ ನಾನು IAS ಅಧಿಕಾರಿ ಆದ ಮೇಲೆ ಅವರು ಹೇಳುತ್ತಾರೆ, ಶ್ವೇತಾ ನನ್ನ ನಾದಿನಿ, ನನ್ನ ಅತ್ತೆ, ನನ್ನ ಅಕ್ಕ ಎಂದೆಲ್ಲ ಈಗ ಹೇಳುತ್ತಾರೆ. ಈ ಹೆಜ್ಜೆಯನ್ನು ನಾನು ಮೊದಲೇ ತೆಗೆದುಕೊಂಡಿದ್ದರೆ ಇಷ್ಟೊಂದು ಹಿಂಸೆಯನ್ನು ಅನುಭವಿಸಲು ಅವಕಾಶವಿರಲಿಲ್ಲ. ಇಷ್ಟೊಂದು ಮಾನಸಿಕ ಮತ್ತು ಶಾರೀರಿಕ ಯಾತನೆಯನ್ನು ಸಹಿಸಿಕೊಳ್ಳುವ ಪ್ರಮೇಯ ಬರುತ್ತಿರಲಿಲ್ಲ. ಈ ಕಥೆಯನ್ನು ಹೇಳುವ ಉದ್ದೇಶ ನನ್ನ ದುಃಖವನ್ನು ನಿಮ್ಮಲ್ಲಿ ತೋಡಿಕೊಳ್ಳಬೇಕೆಂಬ ಬಯಕೆಯಲ್ಲ. ಬದಲಾಗಿ ನಾನು ನನ್ನ ಕಳೆದು ಹೋದ ಜೀವನವನ್ನು ನೆನಪು ಮಾಡಿಕೊಳ್ಳಲು ಕೂಡ ಇಷ್ಟಪಡುವುದಿಲ್ಲ. ಇದು ನಾನು ನನ್ನ ಜೀವನದಲ್ಲಿ ಕಲಿತ ಭೂತಕಾಲವಾಗಿತ್ತು.
ನಾನು ನನ್ನ ಕಥೆಯನ್ನು ಹೇಳಿಕೊಂಡ ಉದ್ದೇಶವೇನೆಂದರೆ, ಯಾವೆಲ್ಲ ಮಹಿಳೆಯರು ಇಂಥ ಯಾತನೆಯನ್ನು, ನೋವನ್ನು, ಮಾನಸಿಕ ಹಿಂಸೆಯನ್ನು, ಭೌತಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದೀರೋ, ನೀವು ಈ ಸಮಾಜವನ್ನು, ಪರಿವಾರವನ್ನು, ಸಂಬಂಧಿಕರನ್ನು, ಜನರನ್ನು ನೋಡಿ ಅದನ್ನು ಸಹಿಸಿಕೊಳ್ಳಬೇಡಿ. ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಯಾವ ವ್ಯಕ್ತಿ ತನಗೆ ತಾನು ಸಹಾಯ ಮಾಡಿಕೊಳ್ಳುವುದಿಲ್ಲವೋ ಅಂಥವನಿಗೆ ಭಗವಂತನು ಕೂಡ ಸಹಾಯ ಮಾಡುವುದಿಲ್ಲ. ನಾನು ನನಗೆ ಸಹಾಯ ಮಾಡಿಕೊಂಡೆ, ಆದ್ದರಿಂದ ಈಶ್ವರನು ನನಗೆ ಎಲ್ಲ ಕಡೆಯಿಂದಲೂ ಸಹಾಯ ಮಾಡಿದನು. ಯಾವುದೋ ಒಂದು ಮೂಲೆಯಲ್ಲಿ ನಾನು ಮಾಡೇ ಮಾಡುತ್ತೇನೆ, ನಾನು ಪ್ರಯತ್ನ ಪಟ್ಟೇ ಪಡುತ್ತೇನೆ, ನಾನು ಪಾರ್ಲರ್ ಕೆಲಸ ಮಾಡುತ್ತೇನೆ, ನಾನು ಸ್ಟಿಚ್ ಮಾಡುತ್ತೇನೆ, ಟ್ಯೂಷನ್ ಹೇಳುತ್ತೇನೆ, ನಾನು ಯಾವುದಾದ್ರೂ ಚಿಕ್ಕ ಪುಟ್ಟ ನೌಕರಿ ಮಾಡುತ್ತೇನೆ ಎಂದು ನಾನು ನಿರಂತರ ಪ್ರಯತ್ನ ಮಾಡತೊಡಗಿದೆ. ಹಾಗೆ ಮಾಡಿದ್ದರಿಂದಲೇ ನಾನು ಈ ಜಾಗಕ್ಕೆ ಬಂದು ತಲುಪಿದ್ದೇನೆ. ಇಂದು ನಾನು 17 ವರ್ಷಗಳಿಂದ ಈ IAS ಅಧಿಕಾರಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ. 2015ರಲ್ಲಿ ನಾನು ಮತ್ತೊಂದು ಮದುವೆಯಾದೆ. ಸಮಾಜದಲ್ಲಿ ಮತ್ತೊಂದು ಧೈರ್ಯವನ್ನು ತೋರಿದೆ. ಡೈವರ್ಸ್ ಆದ 2 ಮಕ್ಕಳ ತಾಯಿ, ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುವ ಸಮಾಜದ ಕಾನೂನನ್ನು ಬ್ರೇಕ್ ಮಾಡಿದೆ. ಒಬ್ಬ ಬ್ಯಾಚುರಲ್ ಹುಡುಗ ನನ್ನ ಮನೆಗೆ ತನ್ನ ದಿಬ್ಬಣದೊಂದಿಗೆ ಬಂದು ನನ್ನನ್ನು ಮದುವೆಯಾಗಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ನನಗೆ ಮದುವೆಯಾಯಿತು. ನನಗೆ ಈಗ ಮತ್ತೊಂದು ಮಗು ಕೂಡ ಆಯಿತು. ನನ್ನ ಸಂಸಾರ ಖುಷಿಯಿಂದ ಸಾಗಿದೆ. ಈ ನನ್ನ ಸತ್ಯಕತೆ ಪ್ರಸ್ತುತ ಕಷ್ಟದಲ್ಲಿರುವವರಿಗೆ, ನೊಂದವರಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಪಾಠವಾಗಲಿ ಎನ್ನುವ ಸದಾಶಯದೊಂದಿಗೆ ನಿಮ್ಮ ಮುಂದೆ ನನ್ನ ಪುಸ್ತಕದ ಪುಟಗಳನ್ನು ತೆರೆದಿಟ್ಟಿದ್ದೇನೆ. ಇತಿ ನಿಮ್ಮ ಶ್ವೇತಾ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.